ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಮತ್ತೊಮ್ಮೆ ಸದ್ಗುರು ನರಸಿಂಹ ಪ್ರಭುಜಿಯವರಿಗೆ ವಂದಿಸ್ತಾ ಇವತ್ತಿನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೇನೆ. ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ನಿದ್ರಾದೇವಿಯ ಆಲಿಂಗನದಲ್ಲಿ ಅಂತ. ಆಹಾ, ಎಷ್ಟು ಖುಷಿ ಆಗತ್ತಲ್ವಾ ಈ ವಾಕ್ಯವನ್ನು ಕೇಳ್ತಾ ಇದ್ದ ಹಾಗೇನೆ ಹಾಗೆ ನಿದ್ದೆ ಮಾಡ್ಬಿಡೋಣ ಅನ್ಸುತ್ತೆ. ನಿದ್ರಾದೇವಿ ಅಷ್ಟೊಂದು ಅಕ್ಕರೆಯ ತಾಯಿ, ಎಲ್ಲರನ್ನು ಬಾಚಿ ತಬ್ಕೊಂಡ್ಬಿಡ್ತಾಳೆ. ಅತ್ತಿತ್ತ ನೋಡದಿರು, ಹತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮಲಗು ಮಲಗು ಮಡಿಲಿನ ಹೂವೇ, ಮಮತೆಯ ಬಳ್ಳಿಯ ಮಲ್ಲಿಗೆ, ಲಾಲಿ 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 ಲಾಲಿ. ಇದೇನ್ರಿ ಇದು ಪ್ರವಚನ ಅನ್ಬಿಟ್ಟು ಲಾಲಿ ಹಾಡ್ ನೀವೇ ಹಾಡ್ತಾ ಇದ್ದೀರಲ್ರಿ, ನಾವೆಲ್ಲ ನಿದ್ದೆ ಮಾಡ್ಬಿಡೋಣವಾ, ನಿಮ್ ಪ್ರವಚನ ಕೇಳೋದ್ ಬೇಡ್ವಾ ಅಂತೀರಾ? ಖಂಡಿತ ಕೇಳ್ಬೇಕಪ್ಪ. ನಾನಿವಾಗ ಹೇಳಿದ್ದು ಈ ತಾಯಂದ್ರು ಮಕ್ಕಳನ್ನ ಈ ತರ ಲಾಲಿ ಹಾಡಿ ಮಲಗಿಸೋ ದೃಶ್ಯ ಸರ್ವೇ ಸಾಮಾನ್ಯ ಅಲ್ವಾ ಅಂತ ನಿಮ್ಮ ಮುಂದೆ ಹಂಚ್ಕೊಂಡೆ ಅಷ್ಟೇ. ನೀವೆಲ್ಲ ನನ್ನ ಪ್ರವಚನವನ್ನ ಪೂರ್ಣವಾಗಿ ಕೇಳೋಕೆ ಆ ನಿದ್ರಾದೇವಿ ಕೃಪೆ ಮಾಡ್ಲಿ. ಅವಳ ತೋಳ್ತೆಕೆಗೆ ಈ ಒಂದು ಗಂಟೆ ಸಮಯವನ್ನದಲ್ಲಿ ನಿಮ್ಮನ್ನ ತಗೊಳ್ಳೋದು ಬೇಡ ಅಂತ ನಾನು ಕೇಳ್ಕೊಳ್ತೀನಿ. ರಾಮಾಯಣದಲ್ಲಿ ಕುಂಭಕರ್ಣ ನಿದ್ದೆ ಫೇಮಸ್ಸು. 6 ತಿಂಗಳು ನಿದ್ದೆ, 6 ತಿಂಗಳು ಊಟ, ಮಜವೋ ಮಜ, ಯಾರಿಗುಂಟು ಯಾರಿಗಿಲ್ಲ. ಈ ಮಹಾಭಾರತದ ಕಾಲದಲ್ಲೂ ಒಬ್ಬ ರಾಜ ಇದ್ನಂತೆ. ಅವನು ಹಾಗೆ ನಿದ್ದೆ ಮಾಡ್ತಾ ಇದ್ನಂತೆ. ಯಾರೋನು? ಮುಚುಕುಂದ ಅಂತ. ಒಂದ್ಸತಿ ದೇವತೆಗಳಿಗೂ ದಾನವರಿಗೂ ಯುದ್ಧ ಆಯ್ತಂತೆ. ಆ ಯುದ್ಧದಲ್ಲಿ ದೇವತೆಗಳು ಸೋತ್ ಹೋದ್ರಂತೆ. ದಾನವರು ಸ್ವರ್ಗವನ್ನ ಆಕ್ರಮಿಸ್ಕೊಂಡ್ಬಿಟ್ರು. ದೇವತೆಗಳಿಗೆ ಜಾಗನೇ ಇಲ್ಲ, ಏನ್ ಮಾಡೋದಪ್ಪ, ಎಲ್ಲಿ ಹೋಗೋದು? ಈ ಮುಚುಕುಂದ ಅಂತ ರಾಜ ಇದ್ದ, ಸೂರ್ಯವಂಶದ ಅರಸ, ಮಾಂಧಾತನ ಮಗ. ಅಂಬರೀಷ ಇದ್ನಲ್ಲ, ಭಕ್ತ ಅಂಬರೀಷ, ಅವನ ಸಹೋದರ. ಅವನ ಹತ್ರ ಹೋಗಿ ಆಶ್ರಯ ಕೋರಿದ್ರಂತೆ. ಅವನು ರಾಜ, ತುಂಬಾ ಶೂರ ವೀರ, ಹಾಗೆ ಧರ್ಮಿಷ್ಠ. ಅವನು ಆಯ್ತು ಬನ್ನಿ ನನ್ನ ಹತ್ರ ಇರಿ ಅಂದ್ಬಿಟ್ಟು ದೇವತೆಗಳಿಗೆಲ್ಲ ಆಶ್ರಯ ಕೊಟ್ಟನಂತೆ. ಮುಂದೆ ಪಾರ್ವತಿ ಪರಮೇಶ್ವರರ ಪರಿಣಯ ಆಗಿ ಕಾರ್ತಿಕೇಯ ಹುಟ್ಟಿ ಅವನು ಸ್ವಲ್ಪ ದೊಡ್ಡವನಾಗಿ, ಆಮೇಲೆ ಅವನು ದೇವಸೇನಾನಿಯಾಗಿ, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಇನ್ನೊಂದ್ಸರ್ತಿ ದಾನವರ ಜೊತೆಲಿ ದೇವತೆಗಳು
ಕಾರ್ತಿಕೇಯನ ನೇತೃತ್ವದಲ್ಲಿ ಯುದ್ಧ ಮಾಡಿದ್ರು. ಆಗ ಅವರು ಜಯಶೀಲರಾಗ್ಬಿಟ್ರು. ಮತ್ತೆ ಸ್ವರ್ಗ ಅವರಿಗೆ ಸಿಕ್ಬಿಡ್ತು. ತುಂಬಾ ಸಂತೋಷ ಆಯ್ತು. ಇಂದ್ರ ಬಂದು ಮುಚುಕುಂದನ ಹತ್ರ ಹೇಳದ್ನಂತೆ. ಮುಚುಕುಂದ ಕೂಡ ಆ ಯುದ್ಧದಲ್ಲಿ ಭಾಗವಹಿಸಿದ ದೇವತೆಗಳ ಪರವಾಗಿ. ಇಂದ್ರ ಬಂದು ಹೇಳದ್ನಂತೆ, ನಿಮ್ಮಿಂದ ನಮಗೆ ಬಹಳ ಉಪಕಾರ ಆಯ್ತು. ನಿಮ್ಗೆ ನಾನೊಂದು ವರ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಮೋಕ್ಷ ಒಂದನ್ನ ಬಿಟ್ಟು ಇನ್ ಏನ್ ವರ ಬೇಕಾದ್ರೂ ಕೇಳ್ಕೊಳ್ಳಿ. ಯಾಕೆಂದ್ರೆ ಮೋಕ್ಷ ಕೊಡೋದಕ್ಕೆ ನನಗ್ ಶಕ್ತಿ ಇಲ್ಲ. ಇನ್ ಯಾವ ವರ ಕೇಳ್ಕೊಂಡ್ರು ನಾ ಕೊಡ್ತೀನಿ. ನೀವು ಬೇಕಾದ್ರೆ ಸ್ವರ್ಗದಲ್ಲಿ ನಮ್ ಜೊತೆನೇ ಇರ್ಬೋದು ಅಂತಾನು ಹೇಳ್ದ. ಆಮೇಲೆ ಇನ್ನೂ ಒಂದ್ ಹೇಳದ್ನಂತೆ, ನೀವು ಇಲ್ಲಿ ನಮ್ಮ ದೇವದಾನವರ ಯುದ್ಧ ನಡೀತಾ ಇದ್ದೀರಾ, ನೀವು ಇಲ್ಲಿ ಇದ್ರಲ್ಲ, ಆ ಸಮಯದಲ್ಲಿ ಭೂಲೋಕದಲ್ಲಿ ತ್ರೇತಾಯುಗ ಮುಗಿದು ದ್ವಾಪರ ಯುಗ ಬಂದ್ಬಿಟ್ಟಿದೆ. ಅಲ್ಲಿ ನಿಮ್ಮವರು ಅನ್ನೋರು, ನೆಂಟರು, ಇಷ್ಟರು, ಸಂಬಂಧಿಕರು ಯಾರೂ ಇಲ್ಲ. ಅಷ್ಟೇ ಯಾಕೆ, ನಿಮ್ಮ ಪ್ರಜೆಗಳು ಕೂಡ ಯಾರೂ ಇಲ್ಲ. ಎಲ್ಲರೂ ಸುನೀಗ್ಬಿಟ್ಟಿದ್ದಾರೆ ಅಂತಾನು ಹೇಳ್ದ. ರಾಜನ್ಗೆ ತುಂಬಾ ಬೇಜಾರಾಯ್ತು. ಅಯ್ಯೋ, ನನ್ನವ್ರು ಯಾರೂ ಇಲ್ವಾ? ಹಾಗಾದ್ರೆ ಭೂಲೋಕಕ್ಕೆ ಹೋಗಿ ಏನ್ ಮಾಡ್ಲಿ ನಾನು ಅಂತ ಅನ್ಸಿ, ಅವನಿಗೂ ಈ ಯುದ್ಧದಲ್ಲೂ ಭಾಗವಹಿಸಿದ್ನಲ್ಲ, ಸಾಕಷ್ಟು ಬಳಲಿಕೆನೂ ಆಗಿತ್ತು. ಪೂರ್ತಿ ವಿಶ್ರಾಂತಿ ತಗೋಬೇಕು ಅಂತ ಅನ್ಸಿತ್ತು. ಅದಕ್ಕೆ ಅವನು ಇಂದ್ರನ್ ಕೇಳ್ದ, ಸರಿ, ನನಗೆ ಒಂದು ವರ ಕೊಡಿ. ನಾನು ಆರಾಮವಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೇಕು. ಅಂಕ ನಿದ್ದೆಯಿಂದ ಆಗಾಗ ಎಚ್ಚರ ಆಗ್ಬಾರ್ದು. ಹಸುವಿಗೆ ಅಥವಾ ಮಲಮೂತ್ರ ವಿಸರ್ಜನೆಗೆ ಈ ತರ ಯಾವುದಕ್ಕೂ ಎಚ್ಚರ ಆಗ್ಬಾರ್ದು. ನನಗೆ ಗಾಢವಾದ, ಆಳವಾದ, ಅವಿರತವಾದ ನಿದ್ದೆ ನಾನ್ ಮಾಡ್ಬೇಕು. ಆಮೇಲೆ ಅಕಸ್ಮಾತ್ ಬೇರೆ ಯಾರಾದ್ರೂ ಬಂದ್ಬಿಟ್ಟು ನನ್ನ ನಿದ್ದೆಗೆ ಭಂಗ ತಂದ್ರೆ ಅವರನ್ನ ನಾನು ದೃಷ್ಟಿಸಿ ನೋಡಿದ ತಕ್ಷಣ ಅವರು ಸುಟ್ಟು ಬೂದಿಯಾಗಿ ಹೋಗ್ಬೇಕು. ಇಂಥ ವರ ಕೊಡು ಅಂತ ಕೇಳಿದ್ರು. ತಥಾಸ್ತು ಅಂತ ಇಂದ್ರ ವರ ಕೊಟ್ಬಿಟ್ಟ. ಆಯ್ತು, ಮುಚುಕುಂದ ಹೋಗಿ ಒಂದು ಗುಹೆಯಲ್ಲಿ ಆರಾಮವಾಗಿ ಮಲ್ಕೊಂಡ್ಬಿಟ್ಟ. ಗಾಢ ನಿದ್ದೆ, ಆಳವಾದ ನಿದ್ದೆ. ಆಹಾ, ಎಂಥ ಸುಖ. ಅವನೇನೋ ಮಲ್ಕೊಂಡ. ಈ ಕಡೆಗೆ ದ್ವಾಪರಯುಗ ಬಂದ್ಬಿಟ್ಟಿತ್ತಲ್ಲ. ಈ ಕೃಷ್ಣನ ಮಥುರೆಗೆ ಈ ಜರಾಸಂಧ ಅವಾಗವಾಗ ಬಂದು ದಾಳಿ ಮಾಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ. ಅಷ್ಟೊತ್ತಿಗೆ ಏನಾಯ್ತು, ಒಬ್ಬ ಕಾಲಯವನ ಅಂತ ಒಬ್ಬ ಯವನರ ರಾಜ, ಅವನು ಬಹಳ ಬಲಾಢ್ಯನಾಗ್ಬಿಟ್ನಂತೆ. ಬೇಕಾದಷ್ಟು ವರಗಳನ್ನು ಪಡ್ಕೊಂಡು ಏನು ಅವನ್ನ ಯಾರು ಜಯಿಸಕ್ಕೆ ಸಾಧ್ಯ ಇಲ್ಲ, ಅಜೇಯನಾಗ್ಬಿಟ್ಟ. ಗರ್ವದಿಂದ ಮೆರಿತಾ ಇದ್ನಂತೆ. ಅವನು ಏನ್ ಮಾಡ್ದ, ಜರಾಸಂಧನ್ ಜೊತೆ ಸೇರ್ಕೊಂಡು ಈ ಮಥುರೆಗೆ ದಾಳಿ ಮಾಡಕ್ ಬಂದ. ಸರಿ, ಮಥುರೆ ಸೈನ್ಯ ಒಂದ್ ಕಡೆ, ಜರಾಸಂಧನ ಸೈನ್ಯ ಇನ್ನೊಂದ್ ಕಡೆ ನಿಂತಿದೆ. ಇನ್ನೇನು ಯುದ್ಧ ಪ್ರಾರಂಭ ಆಗ್ಬೇಕು. ಕೃಷ್ಣನು ರಥದಲ್ಲಿದ್ದ, ಇಳಿದ್ಬಿಟ್ಟು ಓಡಕ್ ಶುರು ಮಾಡ್ಬಿಟ್ಟ. ಕೃಷ್ಣ ಎಲ್ರು, ಅಯ್ಯೋ ಕೃಷ್ಣ ಓಡ್ ಹೋಗ್ತಾ ಇದ್ದಾನೆ ನೋಡಿ, ಓಡ್ ಹೋಗ್ತಾ ಇದ್ದಾನೆ ಅಂದ್ರು. ಅವನು ನೋಡ್ದ, ಕಾಲಯವನ, ಏಯ್ ಕೃಷ್ಣ, ಕಳ್ಳ ಕೃಷ್ಣ, ಎಲ್ಗೋ ಓಡ್ ಹೋಗ್ತೀಯಾ? ನೀನ್ ಓಡ್ ಹೋಗ್ಬಿಟ್ರೆ ಬಿಟ್ಬಿಡ್ತೀನಾ ಅಂದಿದ್ದೇನೆ. ಅವನು ರಥದಿಂದ ಧುಮುಕಿ ಓಡಕ್ ಶುರು ಮಾಡ್ದ ಕೃಷ್ಣನ್ ಹಿಂದೆನೆ. ಕೃಷ್ಣ ಓಡ್ತಾ ಇದ್ದಾನೆ, ಅವನ ಹಿಂದೆ ಅವನು ಓಡ್ತಾ ಇದ್ದಾನೆ. ಕೃಷ್ಣ ಓಡಿ 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 ಎಲ್ಲಿಗೆ ಬಂದ, ಈ ಮುಚುಕುಂದ ಮಲ್ಕೊಂಡಿದ್ನಲ್ಲ ಗುಹೆ, ಅಲ್ಲಿಗೆ ಬಂದ. ಕೃಷ್ಣನಿಗೆ ಗೊತ್ತು ಮುಚುಕುಂದ ಅಲ್ಲಿ ಮಲ್ಕೊಂಡಿದ್ದಾನೆ, ಗಾಢ ನಿದ್ದೆಯಲ್ಲಿದ್ದಾನೆ ಅಂತ. ಬಂದಿದ್ದೇನೆ, ಗುಹೆ ಹತ್ರ ಬಂದು ಮೆಲ್ಲ ಗುಹೆ ಒಳಗಡೆ ಹೋಗಿ ಒಂದ್ ಕಡೆ ಬಚ್ಚಿಟ್ಕೊಂಬಿಟ್ಟ. ಕಾಲೆಯವ ನಾನು ಓಡಿ 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 ಬಂದ, ಗುಹೆ ಒಳಗೆ ಹೋದ. ಗತ್ಲು, ಹೊರಗಡೆ ಬೆಳಕು, ಗುಹೆ ಕತ್ಲು. ಕಣ್ಣನ್ನ ಆ ಕತ್ಲೆಗೆ ಹೊಂದಿಸ್ಕೊಂಡ ಹಾಗೂ ಹೀಗೂ ನೋಡ್ತಾನೆ, ಅಲ್ಲಿ ಮಲಗಿದಾನೆ. ಏಯ್ ಕೃಷ್ಣ, ಏನೋ ಕಳ್ಳ, ಇಲ್ಲಿ ಬಂದು ಮಲ್ಕೊಂಡಿದೀಯ ನೀನು, ಬಿಟ್ಬಿಡ್ತೀನ ನಿನ್ನ ಅಂದಿದ್ದೇನೆ. ಬಂದಿದ್ದೇನೆ, ಒಂದು ಬುದ್ಧ. ಮುಚುಕುಂದನಿಗೆ ಎಚ್ಚರ ಆಗೋಯ್ತು. ನೋಡ್ದ, ಸಿಟ್ಟು ಬಂದ್ಬಿಡ್ತ ಅವನಿಗೆ. ಇವನನ್ನ ನೋಡ್ತಾನೆ, ದುರು 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 ಅಂತ. ಕಾಲೆಯವನ ಅವನ ಕೋಪಾಗ್ನಿಗೆ ಸಿಕ್ಕಿ ಸುಟ್ಟು ಕರಕಲಾಗ್ಬಿಟ್ಟ. ಆಮೇಲೆ ಇವನಿಗೇನು ಅರ್ಥ ಆಗ್ಲಿಲ್ಲ, ಯಾರು ಇವನು, ಯಾಕೆ ಬಂದ ಅಂತ.
ಹೀಗೆ ನೋಡ್ದ. ಅಷ್ಟೊತ್ತಿಗೆ ಕೃಷ್ಣ ಮೆಲ್ಲಿಗೆ ಬಚ್ಚಿಟ್ಕೊಂಡಿದ್ದ ಜಾಗದಿಂದ ಬಂದ. ನೋಡ್ತಾನೆ ಕೃಷ್ಣ. ಅರೇ ಕೃಷ್ಣ, ಇದೇ ನೀನಿಲ್ಲಿ ಅಂತ ಹೇಳಿ ಬಂದು ನಮಸ್ಕಾರ ಮಾಡ್ದ. ಆಗ ಕೃಷ್ಣ ಅವನಿಗೆ ನಡೆದಿದ್ದೆಲ್ಲವನ್ನು ಹೇಳ್ಬಿಟ್ಟು, ಅಂತೂ ನೀವು ಪಡ್ಕೊಂಡಿದ್ದ ಈ ನಿದ್ರೆಯ ವರ ಏನಿತ್ತು ಅದು ನನಗೆ ಬಹಳ ಉಪಯೋಗ ಆಯ್ತು. ಅಜೇಯನಾದ ವೈರಿಯನ್ನ ಯುಕ್ತಿಯಿಂದ ಸಾಯಿಸೋದಕ್ಕೆ ಸಹಾಯ ಆಯ್ತು. ನೀವು ಯಾತಕ್ಕೋಸ್ಕರ ಪಡ್ಕೊಂಡಿದ್ರೋ ಈ ವರ ಅದು ಸಮಾಪ್ತಿ ಆಯ್ತು. ಇನ್ನು ನೀವು ನಿದ್ದೆ ಮಾಡೋದು ಬೇಡ. ಈಗ ಹೋಗಿ ತಪಸ್ ಮಾಡಿ, ಅಳುದುಳಿದ ಪಾಪಗಳೇನಿದೆ ಅದನ್ನೆಲ್ಲ ಕಳ್ಕೊಳ್ಳಿ, ಮೋಕ್ಷದ ಹಾದಿಯನ್ನು ಹಿಡಿದು ನಡೀರಿ ಅಂತ ಅವರಿಗೆ ತಿಳಿಸ್ದ ಕೃಷ್ಣ. ಆಯ್ತು ಅಂತ ಮುಚ್ಚುಕುಂದ ಕೃಷ್ಣನ ನಮಸ್ಕಾರ ಮಾಡಿ ತಪಸ್ಸಿಗೆ ಹೊರಟೋದ. ನಾವು ದಿನ ರಾತ್ರಿ ಮಲಗಿ ಬೆಳಗ್ಗೆ ಏಳೋ ಹೊತ್ತಿಗೆ ಆ ನಿದ್ರಾದೇವಿ ವರಪ್ರಸಾದದಿಂದ ಎಷ್ಟು ಕಸು ಚೈತನ್ಯ ಬಂದ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ ಅಷ್ಟು ದಿವಸ ಮಲ್ಕೊಂಡಿದ್ದ ರಾಜ. ಸುಮ್ನೆನಾ ಶಕ್ತಿ? ಅದಕ್ಕೆ ಅವನ್ನ ಸುಟ್ಟು ಹಾಕ್ಬಿಟ್ಟ. ಈ ರೀತಿಯಲ್ಲಿ ಇದೆ ಈ ನಿದ್ರಾದೇವಿಯ ಪ್ರಭಾವ. ತಾಯಿಯಂದ್ರೇನೋ ಮಕ್ಕಳನ್ನ, ಪುಟ್ಟ ಮಕ್ಕಳನ್ನ ಜೋಗಳ ಹಾಡಿ ಹಾಡಿ ಮಲಗಿಸ್ತಾರೆ. ಒಂಚೂರು ದೊಡ್ಡವರಾದ ತಕ್ಷಣ ಈ ಮಕ್ಳು ಏನ್ ಮಾಡ್ತಾರೆ, ಅವ್ರಿಗೆ ಮಲ್ಕೊಳಕ್ ಇಷ್ಟಾನೇ ಇಲ್ಲ. ಯಾಕೆಂದ್ರೆ ಆಟ ಆಡ್ಬೇಕು, ಅವರು ಟೈಮ್ ವೇಸ್ಟ್ ಆಗ್ಬಿಡುತ್ತಲ್ಲ ಈ ಮಲ್ಕೊಂಡ್ಬಿಟ್ರೆ ಅಂತ. ಅವ್ರು ನಾವು ಮಲ್ಕೊಳ್ಳಲ್ಲ ಅಂತ ಹಠ ಮಾಡ್ತಾರೆ. ಎಷ್ಟೆಷ್ಟು ಲಾಲಿ ಹಾಡಿದ್ರು ಪ್ರಯೋಜನ ಇಲ್ಲ. ನಮ್ ಗುರುಗಳು ಹೇಳ್ತಾ ಇದ್ರು, ಅವ್ರ ತಂಗಿ ಮಗಳು ಹಾಗೇನಂತೆ, ಅವ್ರಮ್ಮ ಮಲ್ಕೋ ಮಲ್ಕೋ ಕಣ್ಮುಚ್ಚು ಕಣ್ಮುಚ್ಚು ಅಂದ್ರೆ ಅವಳು ಇಲ್ಲ ಅಂದ್ಬಿಟ್ಟು ಆ ಕಣ್ಣ ರೆಪ್ಪೆನ ಹೀಗೆ ಇಟ್ಕೊಂಡಿರ್ತಿದ್ಲಂತೆ. ನಾನು ಕಣ್ಣು ಮುಚ್ಕೊಂಡ್ಬಿಟ್ರೆ ಎಲ್ಲಿ ನಿದ್ದೆ ಬಂದ್ಬಿಡುತ್ತೋ ಅಂದ್ಬಿಟ್ಟು ಯಾವಾಗ್ಲೂ ಹೀಗೆ ಇಟ್ಕೊಂಡಿರೋಳು. ಆದ್ರೆ ನಿದ್ರಾದೇವಿ ಬಿಡ್ತಾಳ? ಹೇಗೋ ಆ ಮಗು ಗರಿವಿಲ್ಲದ ಹಾಗೆ ಅವಳನ್ನ ಮೆಲ್ಲಿಗೆ ಆವರಿಸ್ಕೊಂಡ್ಬಿಡ್ತಾಳೆ. ಈ ತರಹ ನಿದ್ರಾದೇವಿ ನಮ್ಮ ಜೊತೆಯಲ್ಲೇ ಇದ್ದು ನಮ್ಗೆ ಜೀವನಕ್ಕೆ ಚೈತನ್ಯವನ್ನು ಕೊಡ್ತಾ, ಹಾಗೆ ನಮ್ಗೆ ಆನಂದವನ್ನು ಕೊಡ್ತಾ ಇದ್ದಾಳೆ. ವಿಜ್ಞಾನ ಏನ್ ಹೇಳುತ್ತೆ ನಿದ್ರೆ ಬಗ್ಗೆ? ವಿಜ್ಞಾನದ ಪ್ರಕಾರ ನಿದ್ದೆಯಲ್ಲಿ 4 ಹಂತಗಳಂತೆ. ಮೊದಲ 3 ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಹಂತ. ಅಂದ್ರೆ ಈ ಕಣ್ಣು ನಾವು ರೆಪ್ಪೆ ಮುಚ್ಚಿದ್ರು ಒಳಗಡೆ ಕಣ್ಣು ಗುಡ್ಡೆಗಳು ಆ ಹಂತದಲ್ಲಿ ಬಹಳ ನಿಧಾನವಾಗಿ ಚಲಿಸುತ್ತವಂತೆ, ಬೇಗ ಬೇಗ ಚಲಿಸಲ್ಲ. 4ನೇ ಹಂತದಲ್ಲಿ ನಾವು ಕಣ್ಣು ಮುಚ್ಚಿದ್ರು ಕಣ್ಣು ಗುಡ್ಡೆ ಬೇಗ 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 ಚಲಿಸುತ್ತಂತೆ, ರ್ಯಾಪಿಡ್ ಐ ಮೂವ್ಮೆಂಟ್ ಹಂತ. ಈ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಅದ್ರಲ್ಲಿ 3 ಹಂತ ಇದೆಯಲ್ಲ, ಅದ್ರಲ್ಲಿ ಮೊದಲನೇದ್ರಲ್ಲಿ ಏನಾಗತ್ತೆ, ಉಸಿರು ಅಂದ್ರೆ ನಾವು ಮಲ್ಕೊಳ್ತೀವಲ್ಲ, ಮಲ್ಕೊಂಡಾಗ ಸ್ವಲ್ಪ ಹೊತ್ತಿನಲ್ಲೇ ಉಸಿರು ನೀಳವಾಗತ್ತೆ, ದೀರ್ಘವಾಗತ್ತೆ, ಹೃದಯದ ಬಡಿತ ನಿಧಾನ ಆಗತ್ತೆ. 2ನೇ ನಾನ್ ರ್ಯಾಪಿಡ್ ಮೂವ್ಮೆಂಟ್ ಐ ಹಂತದಲ್ಲಿ ಇನ್ನೂ ಹೆಚ್ಚು ಆಳವಾಗತ್ತೆ ಉಸಿರು, ಹೃದಯದ ಬಡಿತ ಇನ್ನೂ ನಿಧಾನ ಆಗತ್ತೆ, ಮಾಂಸಖಂಡಗಳೆಲ್ಲ ಹಾಯಾಗಿ ವಿಶ್ರಾಂತಿ ಪಡೆಯುತ್ತವೆ, ದೇಹದ ಉಷ್ಣತೆ ಕಡಿಮೆ ಆಗತ್ತೆ. ಈ 2ನೇ ಹಂತ ಇದೆಯಲ್ಲ, ಇದೇನೆ ರಾತ್ರಿಯ ನಮ್ಮ ನಿದ್ದೆಯಲ್ಲಿ ಹೆಚ್ಚು ಕಾಲ ಇರುವಂಥದ್ದು. ಇನ್ನು 3ನೇದು, ಅದರಲ್ಲಿ ಇನ್ನೂ ಹೆಚ್ಚು ಆಳವಾದ ಉಸಿರು, ಹೃದಯದ ಬಡಿತ ಇನ್ನೂ ನಿಧಾನ, ಮಾಂಸಖಂಡಗಳು ವಿಕಸನ, ಅದ್ರ ಜೊತೆಗೆ ಮೆದುಳಿನ ತರಂಗಗಳು ಅತ್ಯಂತ ನಿಧಾನ ಗತಿಯನ್ನ ಪಡ್ಕೊಳ್ಳುತ್ತವಂತೆ. ಇದು ಅತ್ಯಂತ ಗಾಢವಾದ ನಿದ್ದೆ. ಇದಲ್ದೇನೆ ಇನ್ನೊಂದು ಹಂತ ಏನಿದೆ, ರ್ಯಾಪಿಡ್ ಐ ಮೂವ್ಮೆಂಟ್ ಹಂತ. ಅದರಲ್ಲಿ ನಾವು ಕಣ್ಣು ಮುಚ್ಚಿದ್ರು ಕೂಡ ಕಣ್ಣು ಗುಡ್ಡೆಗಳು ಚಲಿಸೋದಕ್ಕೆ ಶುರುವಾಗುತ್ತೆ, ಮಿದುಳು ಚಟುವಟಿಕೆಯನ್ನ ಪಡ್ಕೊಳ್ಳುತ್ತೆ. ನಾವು ಎಚ್ಚರ ಸ್ಥಿತಿಯಲ್ಲಿ ಯಾವ ರೀತಿ ಚಟುವಟಿಕೆ ಇರುತ್ತೋ ಆ ರೀತಿಯ ಚಟುವಟಿಕೆಯನ್ನ ಪಡ್ಕೊಳ್ಳುತ್ತೆ. ಆದ್ರೆ ಮಾಂಸಖಂಡಗಳು ಮಾತ್ರ ವಿಶ್ರಾಂತಿಯಲ್ಲೇ ಇರುತ್ತವೆ. ಹಾಗಾಗಿ ಅದು ಕನಸುಗಳು ಹೆಚ್ಚು ಹೆಚ್ಚಾಗಿ ಬೀಳುವಂಥ ಒಂದು ಸಂದರ್ಭ ಜಾಸ್ತಿ ಇರುತ್ತೆ. ಎಷ್ಟೋ ಜನರಿಗೆ ಪಾಪ ನಿದ್ದೆ ಚೆನ್ನಾಗೇ ಬರಲ್ಲ, ಒದ್ದಾಡ್ತಾರೆ. ಅವರು ನಿದ್ದೆ ಸರಿಯಾಗಿ ಬರದೇ ಇರೋದ್ರಿಂದ ಅವರ ಕಾರ್ಯಕ್ಷಮತೆಯನ್ನು ಕುಂದುತ್ತೆ.
ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಗಾದೆನೇ ಇದೆ. ನಾವು ನಿದ್ದೆ ಕೆಟ್ಟಷ್ಟು ಬುದ್ಧಿ ಕೆಲಸ ಮಾಡೋದು ಕಡಿಮೆ ಆಗೋಗ್ಬಿಡುತ್ತೆ. ನಿದ್ದೆಯಲ್ಲಿ ನಮ್ಗೆ ಯಾವುದೇ ರೀತಿ ನೋವುಗಳಿದ್ರು ಬೇನೆಗಳಿದ್ರು ಎಚ್ಚರ ಸ್ಥಿತಿಯಲ್ಲಿ ನಿದ್ದೆಯಲ್ಲಿ ಏನು ಗೊತ್ತಾಗಲ್ಲ, ಅಷ್ಟು ಹಾಯಾಗಿರುತ್ತೆ. ಹಾಗೆ ನೋಡಕ್ ಹೊರೆ ನಿದ್ದೆಯಲ್ಲಿ ನಾವು ನಮ್ಮ ನಿಜಧಾಮವಾದ ಶಾಂತಿಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೀವಿ, ಅಂದ್ರೆ ನಮ್ಮ ಆತ್ಮನಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ದಾಲಕರು ಶ್ವೇತಕೇತುವಿಗೆ ತತ್ವಮಸಿ ಮಹಾವಾಕ್ಯವನ್ನ ವಿವರಣೆ ಕೊಡುವಾಗ ಈ ಗಾಢನಿದ್ದೆಯ ವಿವರವನ್ನ ಕೊಡ್ತಾರೆ. ಹೇಗೆ ಒಂದು ಸಮುದ್ರಕ್ಕೆ ಅನೇಕ ನದಿಗಳು, ಗಂಗೆ, ಗೋದಾವರಿ, ಕಾವೇರಿ, ನರ್ಮದಾ ಅಂತ ಈ ತರಹ ನದಿಗಳು ಹೋಗಿ ಸಮುದ್ರವನ್ನು ಸೇರಿದ ಮೇಲೆ ಅಲ್ಲಿ ಯಾವುದು ಬೇರೆ ಬೇರೆ ನದಿಗಳಿಲ್ಲ, ಅದು ಸಮುದ್ರ ಮಾತ್ರ ಇದೆ. ಎಲ್ಲ ನದಿಗಳು ಸಮುದ್ರದಲ್ಲಿ ಒಂದಾಗ್ಬಿಟ್ಟಿವೆ. ಅದೇ ರೀತಿಯಲ್ಲಿ ನಿದ್ದೆಯಲ್ಲಿ ಎಲ್ಲರೂ ಒಂದಾಗ್ಬಿಟ್ಟಿರ್ತಾರೆ, ಮೇಲು ಕೀಳು ಅನ್ನೋದೇ ಇರಲ್ಲ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ, ಬಡ ಜನರು ಬಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ ಅನ್ನೋ ಅರ್ಥದಲ್ಲಿ ಮೇಲು ಕೀಳು ಬಡವ ಬಲ್ಲಿದ ಯಾವ ವ್ಯತ್ಯಾಸವೂ ಇಲ್ಲದೆ ಆ ಗಾಢ ನಿದ್ದೆಯಲ್ಲಿ ಎಲ್ಲರೂ ಒಂದಾಗ್ಬಿಟ್ಟಿರ್ತೀವಿ. ಅಂತಹ ಅದ್ವೈತದ ಸ್ಥಿತಿ ಅದು. ಅದಕ್ಕೆ ಉದ್ದಾಲಕರು ಇನ್ನೊಂದು ಉದಾಹರಣೆನೂ ಕೊಡ್ತಾರೆ. ಒಂದು ಪಕ್ಷಿಗೆ ನಾವು ಒಂದು ಕಾಲಿಗೆ ದಾರವನ್ನು ಕಟ್ಟಿ ಆ ದಾರದ ಇನ್ನೊಂದು ತುದಿಯನ್ನ ಒಂದು ಮರದ ಕೊಂಬೆ ಕಟ್ಟಿದ್ರೆ ಆ ಪಕ್ಷಿ ಆ ದಾರ ಎಷ್ಟುದ್ದ ಇರುತ್ತೋ ಆ ಒಂದು ಪರಿಧಿಯಲ್ಲೇ ಈ ಕಡೆಗೆ ಆ ಕಡೆಗೆ ಆ ಕಡೆಗೆ ಈ ಕಡೆಗೆ ಚಲಿಸ್ತಾ ಇರುತ್ತೆ, ಹಾರ್ತಾ ಇರುತ್ತೆ. ಆ ದಾರವನ್ನು ಬಿಡಿಸ್ಕೊಂಡು ಹೋಗಕ್ಕೆ ಅದಕ್ಕಾಗಲ್ಲ. ಅದಕ್ಕೆ ಅದರ ಪರಿಧಿಯಲ್ಲೇ ಸುತ್ತಾಡಿ 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 ಸುಸ್ತಾಗಿ ಕೊನೆಗೆ ಬಂದು ಆ ಕೊಂಬೆ ಮೇಲೆ ವಿಶ್ರಾಂತಿ ತಗೊಳುತ್ತೆ. ಅದೇ ರೀತಿ ಈ ಮನಸ್ಸು ಅನ್ನೋದು ಕೂಡ ಆತ್ಮನಿಂದಲೇ ಬಂದಿರೋದದು. ಅದು ಆತ್ಮನನ್ನ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಆ ಆತ್ಮನ ಒಳಗಡೆಯೇ, ಆತ್ಮನ ಪರಿಧಿಯಲ್ಲೇ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಸುತ್ತಿ 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 ಸುಸ್ತಾಗ್ಬಿಡತ್ತೆ, ಬಸವಳದ್ ಬಿಡುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ. ಆಮೇಲೆ ಏನ್ ಮಾಡತ್ತೆ, ಮತ್ತೆ ಆತ್ಮನೊಳಗೇ ಸೇರ್ ಹೋಗುತ್ತೆ. ಗಾಢ ನಿದ್ದೆಯಲ್ಲಿ ಮನಸ್ಸು ಆತ್ಮನಲ್ಲೇ ಬೆರ್ತ್ ಹೋಗ್ಬಿಡತ್ತೆ, ನಿಲ್ಲುವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಉದ್ದಾಲಕರು ಹೇಳ್ತಾರೆ, ಆ ಒಂದು ಆತ್ಮವಸ್ತು ಏನಿದೆ ಅದೇ ಎಲ್ಲ ಜೀವಿಗಳ ಮನೆ, ಅದೇ ನೀನು ಶ್ವೇತಕೇತು ಅಂತ ಶ್ವೇತಕೇತುಗೆ ಹೇಳ್ತಾರೆ. ಸರಿ, ಒಟ್ಟಿನಲ್ಲಿ ಈ ನಿದ್ದೆನಲ್ಲಿ ಬಹಳ ಆನಂದ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಈ ನಿದ್ದೆಯ ಆನಂದವನ್ನ ನಾವು ಎಚ್ಚರದಲ್ಲಿ ಪಡ್ಕೋಬೇಕಲ್ಲ ಅನ್ಸುತ್ತೆ. ಹಾಗಾದ್ರೆ ಎಚ್ಚರದಲ್ಲಿ ಆನಂದ ಇಲ್ವೇ? ಖಂಡಿತ ಇದೆ, ಯಾಕಿಲ್ಲ? ಆನಂದ ಇಲ್ಲದೆ ಹೋಗಿದ್ರೆ ಹುಚ್ಚರಾಗ್ಬಿಡ್ತಾ ಇದ್ವಿ ನಾವು. ಕಾಫಿ ಆನಂದ, ಟೀ ಆನಂದ, ಭಜನಾನಂದ, ಭೋಜನಾನಂದ, ಯೋಗಾನಂದ, ಭೋಗಾನಂದ, ಹೀಗೆ ಬೇಕಾದಷ್ಟು ಆನಂದಗಳು ಇವೆ. ಅವೆಲ್ಲ ಛೋಟ ಮೋಟ ಚುರುಕು ಮುರುಕು ಆನಂದಗಳು. ಈ ಆನಂದಗಳು ಎಲ್ಲಿಂದ ಬರ್ತಾ ಇವೆ? ಇದು ಹಾಗಾದ್ರೆ ಆತ್ಮನ ಆನಂದ ಅಲ್ವೇ? ಇದು ಆತ್ಮನ ಆನಂದವೇ. ಆತ್ಮನನ್ನ ಬಿಟ್ಟು ಇಲ್ಲಿ ಬೇರೆ ಏನು ಇಲ್ಲ. ಮತ್ತಿದ್ಯಾಕೆಲ್ಲ ಛೋಟ ಮೋಟ ಆಗಿವೆ? ಏನಾಗ್ತಾ ಇದೆ ಅಂದ್ರೆ, ಈ ಆನಂದಗಳಲ್ಲಿ ಉದಾಹರಣೆಗೆ ಇವಾಗ ನಾನು ಒಂದು ಯಾವುದೋ ಒಂದು ಜಾಗಕ್ಕೆ ಹೋಗಿ ಪ್ರಕೃತಿ ಸೌಂದರ್ಯವನ್ನು ನೋಡ್ಬೇಕು ಅಂತ ಆಸೆ ಇರುತ್ತೆ. ಸರಿ, ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೋತೀನಿ. ಆಮೇಲೆ ಎಲ್ಲರನ್ನು ಕೇಳ್ತೀನಿ, ಆ ಜಾಗ ಹೇಗಿದೆ, ಅಲ್ಲಿಗೆ ನಾನು ಏನೇನ್ ತಯಾರಿ ಮಾಡ್ಕೊಂಡು ಹೋಗ್ಬೇಕು, ಬೆಚ್ಚಗಿನ ಬಟ್ಟೆ ತಗೊಂಡು ಹೋಗ್ಬೇಕಾ ಅಥವಾ ತೆಳ್ಳಗಿನ ಬಟ್ಟೆ ತಗೊಂಡು ಹೋಗ್ಬೇಕಾ, ಸೆಕೆ ಆಗತ್ತಾ, ಚಳಿ ಆಗತ್ತಾ, ಹಾಗೆ ಹೀಗೆ ಎಲ್ಲಾನು ಕೇಳಿ ಮನಸ್ಸು ಟಕ್ಕ 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 ಕುಣಿತಾ ಇರುತ್ತೆ. ಆಯ್ತು, ಅದನ್ನೆಲ್ಲ ತಯಾರು ಮಾಡ್ಕೊಂಡಾಯ್ತು. ಆಮೇಲೆ ಅದು ಬಸ್ಸೋ ಟ್ರೈನೋ ಫ್ಲೈಟೋ ಅದಕ್ಕೆಲ್ಲ ಬುಕ್ ಮಾಡ್ಕೊಂಡು ಅವಾಗ್ಲೂ ತಕ 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 ಕುಣಿತ ಆಯ್ತು. ಅಂತೂ ಇಂತೂ ಅದನ್ನೆಲ್ಲ ಹತ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲೇನೋ ಆಟೋನೋ ಟ್ಯಾಕ್ಸಿನೋ ಏನೋ ಮಾಡ್ಕೊಂಡು ಹೋಗಿ ಅಂತೂ ಇಂತೂ ಆ ಜಾಗಕ್ಕೆ ಹೋಗಿ ನಿಲ್ತೀನಿ.
ನಿಂತು ಆ ಪ್ರಕೃತಿ ಸೌಂದರ್ಯವನ್ನ ನೋಡ್ತೀನಿ. ಆ ಕ್ಷಣದಲ್ಲಿ ಅಷ್ಟೊತ್ತು ತಕಪಕ್ಕ 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 ಅಂತ ಕುಣಿತಾ ಇದ್ದಿದ್ ಮನ್ಸು ಶಾಂತ ಆಗ್ಬಿಡುತ್ತೆ, ಚುಪ್ ಆಗ್ಬಿಡುತ್ತೆ. ಹಾಗೆ ಅದು ಚುಪ್ಪಾದ ತಕ್ಷಣ ಏನಾಗುತ್ತೆ, ಆತ್ಮನ ಆನಂದ ಹೊರಗಡೆಗೆ ಪ್ರತಿಫಲಿಸುತ್ತೆ. ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಮನ್ಸು ಕುಣಿತ, ಈ ಜಾಗ ನೋಡಿದ್ದಾಗೋಯ್ತಲ್ಲ, ಇದಕ್ಕಿಂತ ತುಂಬಾ ಚೆನ್ನಾಗಿರೋ ಜಾಗ ಇದೆಯಂತೆ, ಅಲ್ಲಿಗೆ ಹೋಗ್ಬೇಕು. ಲೆಕ್ಕಾಚಾರ ಶುರು, ಆಲೋಚನೆ ಶುರು, ತಕಪಕ್ಕ ಶುರು. ಆಗ ಆತ್ಮನ ಆನಂದ ಹಿಂದಕ್ಕೆ ಹೊರಟೋಗ್ಬಿಡುತ್ತೆ. ಇದು ಹೇಗೆ ಅಂದ್ರೆ ಸೂರ್ಯ ಇದ್ದ ಹಾಗೆ. ಸೂರ್ಯ ಸದಾ ಇದ್ದಾನೆ, ಸೂರ್ಯ ಇಲ್ಲದೆ ಇರುವಂತ ಸಮಯವೇ ಇಲ್ಲ. ಆದ್ರೆ ಮೋಡಗಳೇನ್ ಮಾಡತ್ವೆ, ಸೂರ್ಯನ ಮುಂದೆ ಬಂದ್ಬಿಡತ್ವೆ, ಅಡ್ಡ ಬಂದ್ಬಿಡತ್ವೆ. ಆಗ ನಮಗೆ ಸೂರ್ಯನ ಕಿರಣಗಳು ಕಾಣೋದೇ ಇಲ್ಲ. ಕಿರಣ ಕಾಣಿಸ್ಲಿಲ್ಲ ಅಂದ್ರೆ ಸೂರ್ಯ ಇಲ್ವೇ, ಸೂರ್ಯ ಇದ್ದಾನೆ. ಅಕಸ್ಮಾತ್ ಆಗಿ ಮೋಡಗಳು ಹಿಂಗ್ ಸರ್ಕೊಂಡ್ರೆ ಆವಾಗ ಸೂರ್ಯನ ಬೆಳಕು ಕಾಣುತ್ತೆ ನಮಗೆ. ಆ ರೀತಿಯಲ್ಲಿ ಈ ಮನಸ್ಸಿನ ಕೆಲಸ, ಮನಸ್ಸಿನ ಆಟ. ಹಾಗಾಗಿ ನಮಗೆ ಈ ಎಲ್ಲ ಆನಂದಗಳು ಆತ್ಮನ ಆನಂದವೇ ಆಗಿದ್ರೂ ಕೂಡ ಅದು ಸ್ವಲ್ಪ ಹೊತ್ತೇ ಇರುತ್ತೆ. ಹಾಗಾದ್ರೆ ನಾವು ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಆನಂದ ಪಡ್ಕೋಬೇಕಲ್ಲ ಅಂದ್ರೆ ಅದಕ್ಕೆ ಪತಂಜಲಿ ಮಹರ್ಷಿಗಳು, ಆಯ್ತಪ್ಪ ನೀವು ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂತ್ಕೊಳ್ಳಿ, ಆಗ ನಿಮ್ಗೆ ಸ್ವಲ್ಪ ಜಾಸ್ತಿ ಹೊತ್ತು ಗಾಢ ನಿದ್ದೆಯ ಆನಂದದಲ್ಲಿ ನೀವಿರಬಹುದು ಅಂತಾರೆ. ಹೌದಾ, ಹ್ಯಾಕ್ ಕೂತ್ಕೊಳ್ಳೋದು ಅದಕ್ಕೆ? ಅದಕ್ಕೆ ನೇರವಾಗಿ ಜಂಪ್ ಮಾಡ್ಕೊಂಡು ಹೋಗಕ್ಕಾಗಲ್ಲ ನಿರ್ವಿಕಲ್ಪ ಸಮಾಧಿಗೆ. ಅದಕ್ಕೆ ಒಟ್ಟು 8 ಹಂತಗಳು. 8ನೇ ಹಂತವೇ ಸಮಾಧಿ. 7 ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಏನದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂದ್ರೇನು? ಈಗ ನಮಗೆ ಈ ವೇದದಲ್ಲಿ ಕೆಲವು ಕೆಲಸಗಳನ್ನ ಮಾಡಬಾರ್ದು ಅಂತ ವಿಧಿಸಿದೆ. ಅಂಥ ಕೆಲಸಗಳನ್ನ ಮಾಡದೇ ಇರುವಂಥದ್ದೇ ಯಮ. ಅಂದ್ರೆ ಹಿಂಸೆ ಮಾಡಬಾರ್ದು, ಅಹಿಂಸೆ ಪಾಲನೆ ಮಾಡಬೇಕು. ಸುಳ್ಳು ಹೇಳ್ಬಾರ್ದು, ಸತ್ಯವನ್ನೇ ಹೇಳ್ಬೇಕು. ಆಮೇಲೆ ಅಪರಿಗ್ರಹ, ಬೇರೆಯವರ ವಸ್ತುಗಳನ್ನ ತಗೊಳ್ಬಾರ್ದು ನಾವು. ಈ ತರಹ ಹಲವಾರು ಅಸ್ತೇಯ, ಕಳ್ತನ ಮಾಡಬಾರ್ದು. ಈ ತರಹ ಹಲವಾರು ನಿಬಂಧನೆಗಳಿದೆ. ಇದರ ಪಾಲನೆಯೇ ಯಮ. ಇನ್ನು ನಿಯಮ. ನಿಯಮ ಅಂದ್ರೆ ನಾವು ವೇದಗಳು ನಮಗೆ ಕೆಲವು ರೀತಿಯ ಕೆಲಸಗಳನ್ನ ಮಾಡಬೇಕು ಅಂತ ಹೇಳುತ್ತೆ. ಏನೇನ್ ಮಾಡಬೇಕು? ಶೌಚ ಅಂದ್ರೆ ಶುಚಿಯಾಗಿ ಇರೋದು, ನನ್ನ ಮನಸ್ಸನ್ನ ಶುಚಿಯಾಗಿ ಇಟ್ಕೊಳ್ಳೋದು, ದೇಹವನ್ನ ಶುಚಿಯಾಗಿ ಇಟ್ಕೊಳ್ಳೋದು, ಸುತ್ತಲಿನ ವಾತಾವರಣ ಶುಚಿಯಾಗಿ ಇಟ್ಕೊಳ್ಳೋದು. ಸಂತೋಷವಾಗಿರುವಂಥದ್ದು, ಸುಮ್ಮನೆ ಸಣ್ಣದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೋಬಾರ್ದು, ಸಂತೋಷವಾಗಿರ್ಬೇಕು. ತಪಸ್ಸು ಆಚರಣೆ ಮಾಡಬೇಕು. ಏನಾದ್ರೂ ಒಂದು ನಮ್ಗೆ ಸಾಧನೆ ಮಾಡ್ಬೇಕು ಅಂದ್ರೆ ತಪಸ್ಸನ್ನ ಮಾಡ್ಬೇಕು. ಆಮೇಲೆ ಸದ್ಗ್ರಂಥಗಳನ್ನ ಪಠಣ ಮಾಡುವಂಥದ್ದು. ನಂತರ ಈಶ್ವರ ಪ್ರಣಿಧಾನ, ಈಶ್ವರನಿಗೆ ಶರಣ ಹೋಗುವಂಥದ್ದು. ಇದೆಲ್ಲವೂ ಕೂಡ ನಿಯಮ ಅನ್ನಿಸ್ಕೊಳ್ಳುತ್ತೆ. ಯಮ ನಿಯಮ ಆಯ್ತು. ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೇನು? ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಉಸಿರಾಡುವಂಥದ್ದು. ಈ ಪ್ರಾಣಾಯಾಮ ಬಹಳ ಸಹಕಾರಿ. ಯಾವುದಕ್ಕೆ? ಮನಸ್ಸನ್ನ ಶಾಂತವಾಗಿ ಇರಿಸೋದಕ್ಕೆ. ಮನಸ್ಸು ಮತ್ತು ಪ್ರಾಣ ಎರಡೂ ಒಂದೇ ಹಕ್ಕಿಯ 2 ರೆಕ್ಕೆಗಳು ಅಂತ ಹೇಳ್ತಾರೆ. ಒಂದನ್ನ ನಾವು ನಿಯಂತ್ರಣದಲ್ಲಿಟ್ರೆ ಇನ್ನೊಂದು ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ. ಹಾಗಾಗಿ ಮನಸ್ಸು ತಕಪಕ್ಕ ಅಂತ ಕುಣಿತಾ ಇರುವಾಗ ನಾವು ಈ ಪ್ರಾಣವನ್ನ ನಿಯಂತ್ರಣ ಮಾಡಿದ್ರೆ ಮನಸ್ಸು ಶಾಂತವಾಗುತ್ತೆ. ಹಾಗಾಗಿ ಪ್ರಾಣಾಯಾಮ ಬಹಳ ಮುಖ್ಯ. ಅನೇಕ ಪ್ರಾಣಾಯಾಮಗಳಿವೆ. ನಾಡಿಶೋಧ ಪ್ರಾಣಾಯಾಮ, ಭಸ್ತ್ರಿಕಾ, ಈ ತರಹ ಕಪಾಲಭಾತಿ, ಬೇಕಾದಷ್ಟು ಪ್ರಾಣಾಯಾಮಗಳು ಇವೆ. ಆಮೇಲೆ ಪ್ರತ್ಯಾಹಾರ. ನಮ್ಮ ಮನಸ್ಸು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಓಡೋದೇ ಕೆಲಸ.
ಅದ್ ಕಾಣತ್ತೆ, ಇದು ಕಾಣತ್ತೆ, ಇದು ಬೇಕು, ಅದು ಬೇಕು ಅಂತ ಇಂದ್ರಿಯಗಳು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಓಡ್ತಾ ಇರುತ್ತೆ. ಅದಕ್ಕೇನ್ ಆಹಾರ? ಈ ಇಂದ್ರಿಯಗಳು ತೋರಿಸ್ತಾ ಇರುವಂತಹ ಈ ವಿಷಯ ವಸ್ತುಗಳೇ ಆಹಾರ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ವಿಷಯವೆಂಬ ಹಸುರನೆನ್ನ ತಂದು ಮುಂದೆ ಪಸರಿಸದಿರಯ್ಯ, ಪಶುವೇನ ಬಲ್ಲದು ಹಸುರೆಂದೆಳೆಸುವುದು ಅಂತಾರೆ. ಅದ್ ಬೇಡಪ್ಪ ನನ್ಗೆ ಅಂತಾರೆ. ಅದಕ್ಕೆ ನಾವು ಮನಸ್ಸಿಗೆ ಹೇಳ್ಬೇಕು, ನೋಡು ಆ ಆಹಾರದ ಹಿಂದೆ ಹೋಗ್ಬೇಡ, ಸ್ವಸ್ಥ ಕೆಟ್ಟ ಹೋಗುತ್ತೆ ಆ ಆಹಾರದ ಹಿಂದೆ ಹೋದ್ರೆ. ಇಲ್ಲಿ ಒಳಗಡೆ ಬಾ, ಒಳಗಡೆ ಒಳ್ಳೆ ಮೃಷ್ಟಾನ್ನ ಭೋಜನ ಇದೆ ನಿಮ್ಗೆ. ಏನದು? ಆತ್ಮನ ಆನಂದ ಇದೆ ಇಲ್ಲಿ, ಈ ಊಟ ಮಾಡು ಬಾ, ಆ ಆಹಾರದ ಹಿಂದೆ ಹೋಗ್ಬೇಡ ಅಂತ ಮನಸ್ಸನ್ನ ಮೆಲ್ಲಗೆ ಹಿಡ್ಕೊಂಡ್ಬಂದು ಒಳಗಡೆ ಕರ್ಕೊಂಡ್ಬರೋದು. ಪ್ರತಿ ಆಹಾರದ ಕಡೆಗೆ ಕರ್ಕೊಂಡ್ ಬರೋದು. ಪ್ರತ್ಯಾಹಾರ. ಧಾರಣ. ಮನಸ್ಸನ್ನ ಪ್ರಾಣಾಯಾಮದಿಂದ ಶುಚಿಗೊಂಡಿರೋ ಮನಸ್ಸನ್ನ ಒಂದು ಕಡೆಗೆ ಏಕಮುಖವಾಗಿ ನಿಲ್ಲಿಸುವಂಥದ್ದು, ಫೋಕಸ್ ಮಾಡೋದು. ನಾವ್ ಏನೇ ಸಾಧನೆ ಮಾಡ್ಬೇಕಾದ್ರೂ ಆ ಮನಸ್ಸು ಒಂದು ಕಡೆ ಏಕಮುಖವಾಗದೆ ಹೋದ್ರೆ ಮಾಡಕ್ಕಾಗಲ್ಲ. ಚೆತ್ತಾ ಚೆದರ ಆಗಿದ್ರೆ ಮನಸ್ಸು ಏನ್ ಸಾಧನೆನೂ ಮಾಡಕ್ಕಾಗಲ್ಲ. ಹಾಗಾಗಿ ಅದನ್ನು ಒಂದು ಕಡೆ ನಿಲ್ಲಿಸೋದು ಧಾರಣ. ನಂತರ ಧ್ಯಾನ. ಈ ರೀತಿ ಒಂದು ಕಡೆ ನಿಂತ ಮನಸ್ಸನ್ನ ನಾವು ನಮ್ಮ ಧ್ಯೇಯ ವಸ್ತು ಏನಿರುತ್ತೋ ಅದರ ಕಡೆಗೆ ತೈಲಧಾರೆಯ ಹಾಗೆ ಕಳಿಸ್ತಾ ಇರೋದು. ನಮಗೆ ಶಿವ ನಮ್ಮ ಆರಾಧ್ಯ ದೈವವಾದ್ರೆ ಓಂ ನಮ ಶಿವಾಯ ಅನ್ನೋ ಒಂದು ಜಪದ ಮಂತ್ರದಿಂದ ಧಾರಣೆಯಾದ ಮನಸ್ಸನ್ನ ಆ ಶಿವನ ಕಡೆಗೆ ಪೂರ್ಣವಾಗಿ ಹರಿಸೋದು. ಹಾಗೆ ಹರಿಸ್ದಾಗ ಏನಾಗುತ್ತೆ, ಕೊನೆಯಲ್ಲಿ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಅಂದ್ರೆ ಈ ಮನಸ್ಸು ಅನ್ನೋದು ಆ ಧ್ಯೇಯ ವಸ್ತುವಿನಲ್ಲಿ ಸೇರ್ ಹೋಗ್ಬಿಡುತ್ತೆ. ಗಾಢ ನಿದ್ದೆಯಲ್ಲಿ ಹೇಗೆ ಮನಸ್ಸು ಆತ್ಮನಲ್ಲಿ ಸೇರಿ ಹೋಗಿತ್ತೋ ಆ ರೀತಿಯಲ್ಲಿ ಈ ಮನಸ್ಸು ಇಲ್ಲವಾಗ್ಬಿಡುತ್ತೆ, ಧ್ಯೇಯ ವಸ್ತುವಿನಲ್ಲಿ ಸೇರ್ ಹೋಗುತ್ತೆ. ಪ್ರಶಾಂತತೆ. ಇದು ನಿರ್ವಿಕಲ್ಪ ಸಮಾಧಿಯ ಸ್ಥಿತಿ. ಇದರಿಂದ ನೀವು ಇರೋಷ್ಟೊತ್ತು ನೀವು ಆಯಾಗ ಆನಂದವಾಗಿರ್ಬಹುದು ಅಂತ ಪತಂಜಲಿಗಳು ಹೇಳ್ತಾರೆ. ಹೌದಲ್ಲ? ಚೆನ್ನಾಗಿದೆ ಅನ್ಸುತ್ತೆ. ಆದ್ರೆ ಅಷ್ಟೊತ್ತು ನಮಗ್ ಕೂತ್ಕೊಳ್ಳೋಕ್ಕಾಗತ್ತೋ? ಈಗ ಯೋಗ ವಾಸಿಷ್ಠದಲ್ಲಿ ಕಾಕಭೂಸುಂಡಿ ಅಂತ ಒಂದು ಕಾಗೆ ಇತ್ತಂತೆ, ಅದು ಮಹಾಯೋಗಿ. ಅದ್ ಹಾಕಿ ಕೂತ್ಕೋತಾ ಇತ್ತಂತೆ. ಒಂದ್ ಸರ್ತಿ ಸಮಾಧಿಯಲ್ಲಿ ಕೂತ್ರೆ ಯುಗಗಳೇ ಉರುಳು ಹೋಗ್ತಾ ಇತ್ತಂತೆ. ಎಷ್ಟೋ ಬ್ರಹ್ಮರು ಬಂದು ಸೃಷ್ಟಿ ಮಾಡಿ ಅದು ಪ್ರಳಯ ಆಗಿ ಹೊರಟೋಗ್ತಿತ್ತು. ಆಮೇಲೆ ಯಾವಾಗ್ಲೂ ಒಂದ್ಸತಿ ಕಣ್ಬಿಡೋದು, ನೋಡೋದು, ಮತ್ತೆ ಸಮಾಧಿ, ಮತ್ತೆ ಯುಗಗಳು ಹೋಗ್ತಾ ಇರುತ್ತೆ. ಆ ರೀತಿ ಅದೇನೋ ಕಾಕಭೂಸುಂಡಿ ಏನೋ ಕೂತ್ಕೋತಾ ಇತ್ತಂತೆ. ನಮಗಾಗುತ್ತೋ? ಒಂದು 10 ನಿಮಿಷ ಕೂತ್ಕೊಳ್ಳೋಕೆ ಸಮಯ ಇಲ್ಲ ನಮಗೆ. ಓಡ್ತಾ ಇರ್ಬೇಕು. ಎಲ್ ತರೋಣ ಸಮಯ? ಅಕಸ್ಮಾತ್ ಏನೋ ಒಂದು 10 ನಿಮಿಷ ಹಾಗೂ ಹೀಗೂ ಕಷ್ಟಪಟ್ಟು ಕೂತ್ಕೊಂಡು ಶಾಂತಿ ಆಗಿರುತ್ತೆ ಮನಸ್ಸು. ತಕ್ಷಣ ತಗೋ ಎಲ್ಲಾ ಕೆಲ್ಸಗಳು ದಡ ಬಡ ಇದ್ದಿದ್ದು ಶಾಂತಿ ಬಂದಿದ್ದು ಶಾಂತಿ ಎಲ್ಲ ಕಾದಡ್ ಹೋಗ್ಬಿಡುತ್ತೆ. ಅಯ್ಯೋ ರಾಮ್ನೇ, ಏನಪ್ಪಾ ಮಾಡೋದು, ಶಾಂತಿನೇ ಇಲ್ವಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಒಂದ್ಸತಿ ಚಿನ್ಮಯಾನಂದ್ರು ಗೀತೆಯ ಪ್ರವಚನಕ್ಕೆ ಹೋದ್ರಂತೆ. ಅಲ್ಲಿ ಪಾಪ ಒಬ್ಬಳು ಭಕ್ತೆ ಬಂದು ಸ್ವಾಮೀಜಿ ನೋಡಿ ನಮಸ್ಕಾರ ಮಾಡಿ ಅವ್ರ ಕೈ ಹಿಡ್ಕೊಂಡ್ಲಂತೆ. ಸ್ವಾಮೀಜಿ, ನಿಮ್ ಕೈನ ನನ್ನ ತಲೆ ಮೇಲೆ ಇಡಿ ಸ್ವಾಮೀಜಿ ಅಂದ್ಲಂತೆ. ಯಾಕಮ್ಮ ಅಂದ್ರು ಸ್ವಾಮೀಜಿ. ಸ್ವಾಮೀಜಿ, ಚಿಂತೆಯಿಂದ ನನ್ನ ತಲೆ ಕೆಟ್ಟ ಹೋಗಿದೆ, ಎಷ್ಟು ಕ್ಷೋಭೆ, ಶಾಂತಿನೇ ಇಲ್ಲ ಸ್ವಾಮೀಜಿ. ನಿಮ್ ಕೈನ ನನ್ನ ತಲೆ ಮೇಲಿಟ್ರೆ ಎಷ್ಟೋ ಶಾಂತಿ ಸಿಗುತ್ತೆ ಅಂದ್ರು. ಹೌದೇನಮ್ಮ? ಈ ಕೈಗಳಲ್ಲಿ ಅಂಥ ಶಕ್ತಿ ಇದೆಯಾ? ಇದ್ರಲ್ಲಿ ಶಾಂತಿ ಇದೆಯೇನಮ್ಮ? ಹೌದು ಸ್ವಾಮೀಜಿ. ಹಾಗಾದ್ರೆ ಇದನ್ನ ನಾನು ಮೊದಲು ನನ್ನ ತಲೆ ಮೇಲೆ ಇರಿಸ್ಕೊಳ್ತೀನಮ್ಮ, ನನಗೂ ಶಾಂತಿ ಬೇಕಮ್ಮ ಅಂದ್ರಂತೆ ಚಿನ್ಮಯಾನಂದ್ರು. ಅವ್ರು ಯಾವಾಗ್ಲೂ ತಮಾಷೆ ಅಲ್ವಾ? ಅಂದ್ರೆ ಅವ್ರೇನ್ ಹೇಳೋದು ಅಂದ್ರೆ, ಈ ಕೈ ಇಡ್ಸ್ಕೊಳ್ಳೋದು, ಕಾಲು ಇರಿಸ್ಕೊಳ್ಳೋದು, ಹಿಮಾಲಯಕ್ಕೆ ಹೋಗೋದು, ಹಿಮಾಲಯದಲ್ಲಿ ಶಾಂತಿ ಇದೆ. ಹೌದು, ಹಿಮಾಲಯದಲ್ಲಿ ಶಾಂತಿ ಇದೆ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನದಲ್ಲಿ ಶಾಂತಿ ಇದೆ. ಆದ್ರೆ ಅದು ಹಿಮಾಲಯದ ಶಾಂತಿ, ದೇವಸ್ಥಾನದ ಶಾಂತಿ. ನೀವು ಅಲ್ಲಿರೋವಷ್ಟು ಹೊತ್ತು ನಿಮಗೆ ಶಾಂತಿ ಸಿಗುತ್ತೆ, ಇಲ್ಲ ಅಂತಲ್ಲ. ಅಲ್ಲಿಂದ ಬಂದ ತಕ್ಷಣ ಮತ್ತೆ ಎಗರಾಟ, ದೊಂಬರಾಟ. ಹಿಮಾಲಯ ಅಂದ ತಕ್ಷಣ ನಂಗೆ
ನಮ್ಮ ನೆಚ್ಚಿನ ಮುಕುಂದೂರು ಸ್ವಾಮಿಗಳ ಜ್ಞಾಪಕ ಬರುತ್ತೆ. ಒಂದ್ಸರ್ತಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಹಿಮಾಲಯಕ್ಕೆ ಪ್ರವಾಸ ಹೋಗಿ ಬರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳನ್ನೆಲ್ಲ ನೋಡ್ಕೊಂಡು ಬರ್ತಾರೆ. ತುಂಬಾ ಸಂತೋಷ ಆಗೋಗುತ್ತೆ. ತುಂಬಾ ರಮಣೀಯವಾದಂಥ ದೃಶ್ಯಗಳು. ಬಂದು ಸ್ವಾಮಿಗಳಿಗೆ ವಿವರಣೆ ಮಾಡಿ 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 ಹೇಳ್ತಾರೆ. ಸ್ವಾಮಿಗಳೇ, ಅಯ್ಯೋ ಅಯ್ಯೋ ಏನ್ ಚೆನ್ನಾಗಿತ್ತು ಅಂತೀರಾ, ಹಿಮಾಲಯ ಪಾಪ ಪಾಪ ಏನ್ ಹಿಮ ಕವ್ಕೊಂಡಿದೆ ಅಲ್ಲಿ. ಆ ಸೂರ್ಯನ ಬೆಳಕು ಅಲ್ಲಿ ಬಿದ್ದಾಗ ಬೆಳಗ್ಗೆ ಒಂತರಹ ಬಣ್ಣ, ಮಧ್ಯಾಹ್ನ ಒಂತರಹ ಬಣ್ಣ, ಸಾಯಂಕಾಲ ಒಂತರಹ ಬಣ್ಣ. ಅಪ್ಪಪ್ಪ ನೋಡಕ್ಕೆ ಎರಡು ಕಣ್ಣು ಸಾಲದು ಸ್ವಾಮಿಗಳೇ. ಸ್ವಾಮಿಗಳು ಕಣ್ಣರಳಿಸ್ಕೊಂಡು ಬಾಯಿ ತೆಕ್ಕೊಂಡು ಅಂತ ಕೇಳ್ತಾ ಇರ್ತಾರಂತೆ. ಆಮೇಲೆ ಹೌದಾ ಹಂಗ, ಅಯ್ಯಯ್ಯಪ್ಪ ಏನ್ ಚೆನ್ನಾಗೈತಪ್ಪ, ಎಷ್ಟ್ ಚೆನ್ನಾಗಿ ಹೇಳ್ತೀಯಪ್ಪ, ಎಲ್ಲ ಬಿಡಿಸಿ ಬಿಡಿಸಿ ವಿವರವಾಗಿ. ಅಬ್ಬಬ್ಬಬ್ಬ ನಾನೇ ಅಲ್ಲಿ ಹೋಗ್ ಬಂದಂಗ ಆತಪ್ಪ, ಬಹಳ ಸಂತೋಷ ಆತಪ್ಪ ಅಂತಾರಂತೆ. ಅದಕ್ಕೆ ಇವರು, ಹೌದು ಸ್ವಾಮಿ, ಏನೇ ಆಗ್ಲಿ ನೋಡಿ, ಎಲ್ರು ಒಂದ್ ಸರ್ತಿನಾದ್ರೂ ಜೀವನದಲ್ಲಿ ಹಿಮಾಲಯಕ್ಕೆ ಹೋಗಿ ಬರ್ಬೇಕು, ಹಿಮಾಲಯ ನೋಡ್ಬೇಕು ಅಂತಾರಂತೆ. ಹೌದಪ್ಪ, ಹಿಮಾಲಯ ಆಗ್ಬೇಕು ಅಂತಾರಂತವ್ರು. ಹಿಮಾಲಯ ಆಗೋದಲ್ಲ ಸ್ವಾಮೀಜಿ, ಹಿಮಾಲಯ ನೋಡ್ಬೇಕು. ಹೌದಪ್ಪ, ಹಿಮಾಲಯ ಆಗ್ಬೇಕು. ಅಯ್ಯ, ಹಿಮಾಲಯ ನೋಡ್ಬೇಕು, ಆಗೋದೇನ್ ಬಂತು? ಅಯ್ಯ ಅನ್ಬಿಟ್ಟು ಬಂದ್ಬಿಟ್ಟವ್ರು ಇವ್ರಿಗೆ ಅದೇನ ಮುಟ್ಬಿಟ್ಟು, ನೋಡಿಲ್ಲಿ ಹಿಮ ಕವ್ಕೊಂಡೈತೆ. ಆ ಹಿಮ ಒಂದ್ ರವಷ್ಟು ಹಿಂಗ್ ಜರ್ಕಂಡ್ರೆ ತಾನೆ ಅಲ್ಲೇ ಕೈಲಾಸ, ಅಲ್ಲೇ ಶಿವ ಕಾಣ್ತಾನಪ್ಪ. ಆ ಹಿಮ ಲಯ ಆಗ್ಬೇಕು ಅಂತಾರಂತೆ. ಆವಾಗ ಕೃಷ್ಣ ಶಾಸ್ತ್ರಿಗಳಿಗೆ, ಅಯ್ಯಪ್ಪ ನಾನು ಏನೋ ಅನ್ಕೊಂಡೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಹೌದಲ್ವಾ, ನಾನು ಸುಮ್ನೆ ಹೋಗಿ ಹಿಮಾಲಯ ನೋಡ್ಕೊಂಡ್ ಬಂದ್ಬಿಟ್ರೆ ಏನಾಯ್ತು, ಇಲ್ಲಿ ಕವಿದಿರೋಂಥ ಹಿಮ ಇದು ಲಯ ಆಗ್ಬೇಕು, ಇದು ಕರಗ್ಬೇಕಲ್ವೇ, ಇಲ್ಲೇ ಅಲ್ವೇ ಶಿವನ ದರ್ಶನ ಅಂತ ಸ್ವಾಮಿಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾರಂತೆ. ಹಾಗೆ ಇಲ್ಲಿರುವಂಥ ಹಿಮಾಲಯ ಆಗ್ಬೇಕು. ಈಗ ಪತಂಜಲಿಗಳು ಹೇಳಿದ ರೀತಿಯಲ್ಲೇನೋ ಅದು ಮನೋಲಯದ ಸ್ಥಿತಿ, ಸ್ವಲ್ಪ ಹೊತ್ತು ಲಯ ಆಗುತ್ತೆ, ಆದ್ರೆ ಮತ್ತೆ ಬಂದ್ಬಿಡುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಮನೋನಾಶದ ಸ್ಥಿತಿಗೆ ಹೋಗ್ಬೇಕು. ನಿರ್ವಿಕಲ್ಪ ಸಮಾಧಿಯಿಂದ ಸಹಜ ಸಮಾಧಿಗೆ ಹೋಗ್ಬೇಕು. ಏನದು ಸಹಜ ಸಮಾಧಿ? ಇವಾಗ ನಾವೇನೋ ದಿನಾ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ಕೊಂಡು, ಆಹಾ ಎಂಥ ನಿದ್ದೆ ಅನ್ಕೊಂಡು ಬೆಳಗ್ಗೆ ಎದ್ದು ಕುಣ್ಕೊಂಡು ಎಗರ್ಕೊಂಡು ಕೆಲಸ ಮಾಡ್ಕೊಂಡು ಇದ್ಬಿಡ್ತೀವಿ. ಮತ್ತೆ ರಾತ್ರಿ ಬರೋದು ಮತ್ತೆ ಮಲ್ಕೊಳ್ಳೋದು, ಇದೇ ಮಾಡ್ತಾ ಇದೀವಿ. ತೂ ಕಡಿಸಿ ಬೀಳದಿರು ತಮ್ಮ, ನನ್ನ ತಮ್ಮ ಮಂಕುತಿಮ್ಮ. ತೂ ಕಡಿಸಿ ಬಿದ್ದರೋ ನನ್ನಜ್ಜ ನಿನ್ನಜ್ಜ ಮುತ್ತಜ್ಜ. ಹೀಗೆ ತೂಕಡಿಸ್ಕೊಂಡು ಹೀಗೆ ನಿದ್ದೆ ಮಾಡ್ಕೊಂಡು ಎಲ್ಲಿವರೆಗೂ ಇದು? ಜನ್ಮಗಳೇ ಕಳೆದು ಹೋಗ್ತಾ ಇದೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ತಾಯಿ ಏನ್ ಮಾಡ್ತಾಳಂತೆ, ಮಗು ಆಟ ಆಡ್ತಾ ಇರೋವಾಗ ಒಂದ್ 4 ಆಟಿಕೆ ಅವಳು ಅದ್ರ ಮುಂದೆ ಹಾಕ್ಬಿಟ್ಟು ಇವಳು ಕೆಲಸ ಮಾಡ್ಕೋತಾ ಇರ್ತಾಳಂತೆ. ಮಗು ಆಟ ಆಡ್ತಾ ಇರುತ್ತೆ, ಆ ಆಟಿಕೆ ತಗೊಳುತ್ತೆ, ಇದು ತಗೊಳುತ್ತೆ, ಇದಕ್ ಸೇರ್ಸುತ್ತೆ, ಇದಕ್ ಬಿಚ್ಚುತ್ತೆ, ಏನೋ ಮಾಡ್ತಾ ಇರುತ್ತೆ, ಖುಷಿಯಾಗಿ ಆಟ ಆಡ್ತಾ ಇರುತ್ತೆ. ಇವಳು ಪಾಡಿಗೆ ಇವಳು ಕೆಲಸ. ಒಂದಷ್ಟೊತ್ತಾದ್ಮೇಲೆ ಅದಕ್ಕೆ ಸಾಕು ಅನ್ಸುತ್ತೆ, ತಾಯಿ ಬೇಕು ಅನ್ಸುತ್ತೆ, ಹುಸುವಾಗ್ಬಿಡುತ್ತೆ, ಅದಕ್ಕೆ ಹಾಲ್ ಬೇಕು. ಇವಾಗ ಈ ಆಟಿಕೆ ಬೇಕಾಗಿಲ್ಲ ಅದಕ್ಕೆ, ಅದೆಲ್ಲ ಬಿಸಾಕ್ಬಿಟ್ಟು ಓ ಅಂತ ಅಳುತ್ತಂತೆ, ಅಮ್ಮ ನೀನೇ ಬೇಕು ಅಂತ ಅಳುತ್ತಂತೆ. ಆವಾಗ ತಾಯಿ ಏನೇನ್ ಆಟಿಕೆ ಕೊಟ್ಟರು ಅದಕ್ಕೆ ಬೇಕಿಲ್ಲ, ಬಿಸಾಕತ್ತಂತೆ. ಆವಾಗ ಅವಳು ಬಂದು ಅದನ್ನ ಎತ್ಕೊಂಡು ಅದನ್ನ ಸಮಾಧಾನ ಮಾಡಿ ಅದಕ್ಕೆ ಹಾಲು ಕೊಡ್ತಾಳಂತೆ. ಹೀಗೆ ನಾವುನು ದಿನನಿತ್ಯ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇದೀವಿ, ತಾಯಿ ನಿದ್ರಾದೀವಿ, ಮಲ್ಕೊ ಅಂತ ತಟ್ತಾ ಇದ್ದಾಳೆ. ನಾವು ಅವಳು ತಟ್ತಾ ಇದ್ದಾಳೆ ಅಂತ ಹಾಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ನಿದ್ದೆ ಮಾಡೋದು? ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀರಾ? ನಿದ್ದೆ ಮಾಡದೆ ಇದ್ಬಿಡೋಣ್ವೆ? ಹಾಗಲ್ಲ, ಆ ತಾಯಿನ ಪ್ರಾರ್ಥನೆ ಮಾಡ್ಕೋಬೇಕು. ತಾಯಿನ ಪ್ರಾರ್ಥನೆ ಮಾಡ್ಕೋಬೇಕಾ? ಹೌದು, ಸಹಜ ಸಮಾಧಿಯನ್ನ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಏನು? ನಿದ್ರಾದೇವಿನ ಸಹಜ ಸಮಾಧಿ ಕರುಣಿಸು ಅಂತ ಕೇಳ್ಕೋಬೇಕಾ? ಗೋಕುಲಾಷ್ಟಮಿಗೂ ಇಮಾಮ್ ಸ್ವಾಮಿಗೂ ಏನ್ರಿ ಸಂಬಂಧ? ಸಂಬಂಧ ಇದೆ ಸ್ವಾಮಿ. ಮೊದಲು ನೀವು ಭಕ್ತಿಯಿಂದ ನಿದ್ರಾದೇವಿನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು
ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಆವಾಗ ಅವಳು ಹೀಗೆ ತಟ್ಟಿ 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 ಮಲಗಿಸೋದನ್ನ ಬಿಟ್ಟುಬಿಟ್ಟು ಅವಳ ರಹಸ್ಯವನ್ನ ನಮಗೆ ತಿಳಿಸಿ ಹೇಳ್ತಾಳೆ. ರಹಸ್ಯ ಏನ್ ರಹಸ್ಯ? ಅವಳು 2 ರಹಸ್ಯ ಇಟ್ಕೊಂಡಿದ್ದಾಳೆ. ಒಂದು ಕನಸಿನ ಸ್ಥಿತಿ, ಇನ್ನೊಂದು ಗಾಢ ನಿದ್ದೆಯ ಸ್ಥಿತಿ. ಇದು ಮೇಲ್ನೋಟಕ್ಕೆ ಏನು ಗೊತ್ತಾಗಲ್ಲ. ಅವಳ ರಹಸ್ಯ ನಮಗ್ ತಿಳಿಬೇಕಾದ್ರೆ ನಮಗೆ ಇನ್ನೂ 2 ಕೃಪೆಗಳಾಗ್ಬೇಕು. ಏನದು? ಸದ್ಗುರುಗಳ ಕೃಪೆ, ವೇದ ಮಾತೆಯ ಕೃಪೆ. ಇದೆಲ್ಲವೂ ಆದರೆ ಆಗ ನಮಗೆ ಈ ನಿದ್ರಾದೇವಿಯ ವರಪ್ರಸಾದ ಸಿಗುತ್ತೆ. ಸದ್ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನಗೆ ಯಾತಕ್ಕಪ್ಪ ಬೇಜಾರು, ಯಾಕಪ್ಪ ದುಃಖ? ಏನೋ ಗೊತ್ತಿಲ್ಲ ಗುರುಗಳೇ, ಏನೇನ್ ಕೆಲಸ ಮಾಡಿದ್ರು ಈ ದಿನನಿತ್ಯ ಏನೋ ಬೇಜಾರು, ಏನೋ ದುಃಖ, ಏನೋ ಅತೃಪ್ತಿ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಸರಿಯಪ್ಪ, ಇವಾಗ ನೋಡೋಣ. ಈಗ ಎಚ್ಚರ ಸ್ಥಿತಿಯಲ್ಲಿ ನಿನ್ ಬಗ್ಗೆ ನಿನ್ಗೇನು, ನಿನ್ನ ಹಾಗೂ ನಿನ್ನ ಪ್ರಪಂಚದ ಬಗ್ಗೆ ನಿಂದೇನು ಅನುಭವ ಅಂತ ಕೇಳ್ತಾರೆ. ಏನ್ ಅನುಭವ? ನಾನು ನೋಡಿ, ಈ ದೇಹ ಮನಸ್ಸು ಬುದ್ಧಿ ಏನು, ನಾನು ಇಂಥವನು, ನನ್ನ ಹೆಸರು, ನಾನು ಇಂಥ ಉದ್ಯೋಗ ಮಾಡ್ತಾ ಇದ್ದೀನಿ, ಇದೆಲ್ಲ ವಿವರಣೆ, ಬಯೋಡಾಟಾ ಕೊಡ್ತಾನೆ ಶಿಷ್ಯ. ಸರಿ, ಈ ಎಚ್ಚರದ ಸ್ಥಿತಿ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ನೋಡಿ, ನಾನಿದ್ದೀನಿ, ಈ ಪ್ರಪಂಚ ಇದೆ, ಈ ಪ್ರಪಂಚ ಯಪ್ಪ ಎಷ್ಟು ವಿಶಾಲವಾಗಿದೆ ಅಂದ್ರೆ ನಾನು ತೀರಾ ಕುಬ್ಜ ಇದ್ರ ಮುಂದೆ. ದಿನ ಪ್ರಹಾರ ಮಾಡ್ತಾನೆ ಇರುತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ. ಸಾಕಾಗಿ ಹೋಗಿದೆ ಗುರುಗಳೇ. ಅಯ್ಯೋ ಬೇಡ ಬಿಡು, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಹಾಗೆ ಮಾಡಕ್ಕಾಗತ್ತಾ? ಗಟ್ಟಿಯಾಗಿದೆ ಈ ಪ್ರಪಂಚ, ನಾನು ಗಟ್ಟಿಯಾಗಿದ್ದೀನಿ, ಇದೇ ಸತ್ಯ ಗುರುಗಳೇ. ಇದರಲ್ಲಿ ಇಷ್ಟು ಸತ್ಯವಾದ ಜಗತ್ನಲ್ಲಿ ದುಃಖ ಇದೆ, ಇದರಿಂದ ಹೊರಗೆ ಬರೋದು ಹೇಗೆ? ಹೌದಾ? ನಿನ್ನ ಪ್ರಕಾರ ಇದೇ ಸತ್ಯವೋ? ಇದು ಸತ್ಯ ಅಲ್ವೇ? ಕಾಣ್ತಾ ಇಲ್ವೇ? ನೀವು ಇಲ್ವೇ? ಆಯ್ತಪ್ಪ, ಇದೇ ಸತ್ಯ ಅಂತ ಸದ್ಯಕ್ಕೆ ತಿಳ್ಕೊಳ್ಳೋಣ. ಈಗ ನಿನಗೆ ಕನಸು ಬೀಳುತ್ತಲ್ವಾ? ಬೀಳುತ್ತೆ. ಅದ್ರಲ್ಲಿ ನಿನ್ನ ಅನುಭವ ಏನು? ಅಯ್ಯೋ ಯಾಕೆ ಹೇಳ್ತೀರಾ, ಒಂದೊಂದ್ ದಿವಸ ಈ ಎಚ್ಚರ ಸ್ಥಿತಿಯ ಘಟನೆಗಳೇನೆ ಕನಸಿನಲ್ಲಿ ಬಂದ್ಬಿಡುತ್ತೆ. ಒಂದೊಂದ್ ಸರ್ತಿ ಇದು ಯಾವ್ದು ಘಟನೆ ನನಗೆ ಗೊತ್ತೇ ಇಲ್ಲದೆ ಇರೋ ಘಟನೆಗಳು, ಯಾವತ್ತು ಕೇಳಿಲ್ಲ ನೋಡಿಲ್ಲ, ಆ ಘಟನೆಗಳೆಲ್ಲ ಬಂದ್ಬಿಡುತ್ತೆ. ಇನ್ ಕೆಲವು ಸರ್ತಿ 2 ಕಲಸ ಮೇಲೊಗರ, ಗೊತ್ತಿರೋದು ಗೊತ್ತಿಲ್ಲದೆ ಇರೋದು 2 ಕಲಸ ಮೇಲೊಗರ ಆಗಿ ಏನು ಅಂತಾನೆ ಅರ್ಥ ಆಗಲ್ಲ ಗುರುಗಳೇ, ಹಾಗಾಗ್ಬಿಡುತ್ತೆ. ಹೌದು, ಇದನ್ನ ಯಾಕೆ ಕೇಳ್ತಾ ಇದ್ದೀರಾ? ಸರಿ, ಈಗ ನೀನು ಕನಸು ಕಂಡಿಯಲ್ಲ, ಆವಾಗ ನೀನ್ ಎಲ್ಲಿದ್ದೆ? ನಾನು ಎಲ್ಲಿದ್ದೇನೆ? ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ ಅಲ್ವೇ? ಹೌದು ಗುರುಗಳೇ. ಅಂದ್ರೆ ಕನಸಿನಲ್ಲಿ ನೀನಿಲ್ಲ. ಇಲ್ಲ ಗುರುಗಳೇ. ಆದ್ರೆ ಆ ಕನಸಿನಲ್ಲಿ ಓಡಾಡ್ತಾ ಇದೆಯಲ್ಲ ಒಂದು ಜೀವಿ, ಪ್ರಪಂಚನೆಲ್ಲ ನೋಡ್ತಾ ಇದೆಯಲ್ಲ, ಅದು ನಿನ್ನ ಹೆಸರಲ್ಲೇ ಓಡಾಡ್ತಾ ಇದೆ. ಅಂದ್ರೆ ನಿನಗೆ ನಾನೇ ಎಲ್ಲವನ್ನೂ ನೋಡ್ತಾ ಇದ್ದೀನಿ ಅಂತ ತಾನೇ ಅನಿಸ್ತಾ ಇರೋದು. ಹೌದು, ನಿಜ ನೀವು ಹೇಳ್ತಾ ಇರೋದು. ನಾನೇ ಇದ್ದೀನ ಅಲ್ಲಿ? ಎಲ್ಲಿ? ಇಲ್ಲೇ ಮಂಚದ ಮೇಲೆ ಮಲ್ಕೊಂಡಿದೀಯಲ್ಲ? ಹೌದು, ನಾನಲ್ಲಿಲ್ಲ. ಅಯ್ಯೋ ಇದೇನಿದು ಬಹಳ ಗೊಂದಲ. ನೀನಲ್ಲಿಲ್ಲ ಅಲ್ವಾ? ಇಲ್ಲಿ ಮಲ್ಕೊಂಡಿದೀಯ. ಹೌದು. ಹಾಗಿದ್ಮೇಲೆ ಈ ಕನಸಿನಲ್ಲಿ ಏನೇನು ವಿದ್ಯಮಾನಗಳು ನಡೀತೋ ಇದನ್ನೆಲ್ಲ ನೀನ್ ಎಚ್ಚರ ಆದ್ಮೇಲೆ ಹೇಳ್ತೀಯಲ್ಲ, ಅದ್ ಹೇಗೆ ಹೇಳ್ತೀಯಾ? ಹೌದಲ್ವಾ? ಹೇಗೆ ಹೇಳ್ತೀನಿ? ನೀವ್ ಹೇಳ್ದಾಗ ನಾನು ಅಲ್ಲಿಲ್ಲ, ಅದ್ ಹೇಗೆ ಗೊತ್ತಾಗತ್ ನಂಗೆ? ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಸರಿ, ಆಮೇಲೆ ಅರ್ಥ ಮಾಡ್ಸೋಣ. ಇವಾಗ ನೀನು ಈ ಎಚ್ಚರದ ಪ್ರಪಂಚವೇ ಗಟ್ಟಿ, ಈ ಎಚ್ಚರದ ನಾನೇ ಗಟ್ಟಿ ಅಂತ ಹೇಳ್ತಿದ್ಯಲ್ಲ, ಆ ಕನಸಿನ ಸ್ಥಿತಿನಲ್ಲಿ ನೀನ್ ಇಲ್ವೇ ಇಲ್ಲ. ಎಷ್ಟು ಗಟ್ಟಿ? ಬರೀ ಪೊಳ್ಳು. ನೋಡು, ಇಲ್ಲೇ ಗೊತ್ತಾಗತ್ತೆ. ನೀನ್ ಅಲ್ಲಿ ಇಲ್ವೇ ಇಲ್ಲ, ನಿನ್ನ ಪ್ರಪಂಚನೂ ಇಲ್ಲ, ಅಲ್ಲಿ ಯಾವ್ದೋ ಬೇರೆ ಪ್ರಪಂಚ ಕಾಣಿಸ್ತಾ ಇದೆ. ಹೌದಲ್ವೇ? ನೀವ್ ಹೇಳೋದು ನಿಜ, ಇದೇ ಗಟ್ಟಿ ಅಲ್ಲ. ಆಮೇಲೆ ಆ ಕನಸಿನಿಂದ ಎದ್ಬಿಡ್ತೀಯಲ್ಲ, ಎದ್ಮೇಲೆ ಆ ಕನಸಿದ್ಯೋ? ಅದೆಲ್ಲಿದೆ? ಅಂದ್ರೆ ಅಲ್ಲಿನ ಪ್ರಪಂಚನು ಟೊಳ್ಳು ಪೊಳ್ಳು, ಆ ನೀನು ಪೊಳ್ಳು. ಅಯ್ಯೋ ಹೌದು,
ನಿಜ ನೀವು ಹೇಳೋದು. ಇನ್ನೂ ಒಂದಿದೆ ಕನಸಿನ ಸ್ಥಿತಿಯಲ್ಲಿ. ಒಂದು ಇವಾಗ ಕನಸಿನ ವಿದ್ಯಮಾನಗಳು ಹೇಗ್ ಗೊತ್ತಾಗ್ತಾ ಇದೆ ಅನ್ನೋದು ಆಮೇಲೆ ತಿಳ್ಕೊಳ್ಳೋಣ. ಇನ್ನೊಂದೇನಾಗ್ತಾ ಇದೆ, ಇವಾಗ ನೀನ್ ಮಲ್ಕೊಂಡಿಯಪ್ಪ, ಕನಸು ಬಿತ್ತು, ನಿನಗೆ ಕನಸು ಬಿದ್ದಿದ್ದು. ಅಲ್ಲಿ ನಿನ್ನ ಚೈತನ್ಯವೇ ಆ ಕನಸಾಗಿ ಕಂಡುಕೊಂಡಿದ್ದು. ಅಂದ್ರೆ ಆ ಕನಸಿನ ನೀನು ಏನಿದೆಯಾ ಮತ್ತು ಆ ಪ್ರಪಂಚ ಏನಿದೆ, ಇದೆರಡು ನಿನ್ನ ಚೈತನ್ಯವೇ. ಅಲ್ಲಿ ಯಾರು ಬೇರೆಯವ್ರು ಬಂದಿಲ್ಲ. ಗುರುಗಳೇ ಹೌದು. ಅಂದ್ರೆ ಏನಾಯ್ತು, ಅಲ್ಲಿ ಎರಡಾಗಿ ಕಾಣ್ತಾ ಇದೆ ಅಷ್ಟೇ. ನೋಡ್ತಾ ಇರೋ ನೀನು ದೃಕ್ಕು, ಕಾಣ್ತಾ ಇರೋ ಪ್ರಪಂಚ ದೃಶ್ಯ. ಆದ್ರೆ ಅಲ್ಲಿ ನಿಜವಾಗ್ಲೂ ಏನಿದೆ, ಚೈತನ್ಯ ಮಾತ್ರವೇ ಇರೋದು. ಅಲ್ಲಿ ಎರಡಿಲ್ಲ, ಅಲ್ಲಿರೋದು ಒಂದೇ ಆತ್ಮವಸ್ತು. ಅಂದ್ರೆ ಆ ಕನಸಿನಲ್ಲಿ ಅದ್ವೈತ ಸ್ಥಿತಿಯೇ ಇರೋದು, ಎರಡಿಲ್ಲ. ಅದೇ ರೀತಿ ಈ ನಿನ್ನ ಎಚ್ಚರದ ಪ್ರಪಂಚದಲ್ಲಿ ನೀನಿದೀಯಾ, ಪ್ರಪಂಚ ಇದೆ ಅಂತ ನೀನ್ ಅಂದ್ಕೊಂಡಿದೀಯಾ. ಇಲ್ಲೂ ಎರಡಿಲ್ಲ, ಇಲ್ಲೂ ಅದ್ವೈತ ಸ್ಥಿತಿ ಮಾತ್ರವೇ. ಅಂದ್ರೆ ಬರೀ ಪರಬ್ರಹ್ಮನೇ ಇರೋದು. ಇದೇನ್ ಗುರುಗಳೇ ಹೀಗ್ ಹೇಳ್ತಾ ಇದ್ದೀರಾ? ಇವಾಗ ಬಾ, ಗಾಢ ನಿದ್ರೆ ಸ್ಥಿತಿ ಏನ್ ನಿನ್ನ ಅನುಭವ? ಅಯ್ಯೋ ಗಾಢ ನಿದ್ರೆನಾ? ಅಲ್ಲಿ ಏನು ಇಲ್ಲ ಗುರುಗಳೇ, ಎಂತದು ಇಲ್ಲ, ಅಲ್ಲಿ ಖಾಲಿ ಶೂನ್ಯ. ಆದ್ರೆ ಆನಂದ ಇದೆ ನೋಡಿ, ಹಾಯಾಗಿತ್ತು ಮಲ್ಕೊಂಡಿದ್ದಾಗ. ಹೌದಾ? ಅಲ್ಲಿ ಏನು ಇಲ್ಲ, ಶೂನ್ಯ ಅಂತ ಇದೀಯ. ಹೌದು, ಆನಂದ ಇತ್ತು ಅಂತ ಇದೀಯ. ಹೌದು. ಇದು ಎರಡು ಯಾರು ಹೇಳ್ತಾ ಇರೋದು? ಇದು ಯಾರಿಗ್ ಗೊತ್ತಾಗ್ತಾ ಇದೆ? ನೀನಂತೂ ಅಲ್ಲಿಲ್ವಲ್ಲ, ಎಚ್ಚರದ ನೀನು ಅಲ್ಲಿದೆಯೋ? ಇಲ್ಲ ಇಲ್ಲ ಇಲ್ಲ. ಎಚ್ಚರದ ಪ್ರಪಂಚ ಇದೆಯೋ? ಇಲ್ಲ. ಕನಸಿನ ನೀನಿದೆಯೋ? ಇಲ್ಲ. ಕನಸಿನ ಪ್ರಪಂಚ ಇದೆಯೋ? ಇಲ್ಲ. ಮತ್ಯಾರಿರೋದಲ್ಲಿ? ಯಾರಿಗ್ ಗೊತ್ತಾಯ್ತು ಏನೂ ಇಲ್ಲ ಅನ್ನೋದು, ಆನಂದ ಇದೆ ಅನ್ನೋದು ಯಾರಿಗ್ ಗೊತ್ತಾಯ್ತು? ಏನೋ ಗೊತ್ತಾಗ್ತಾ ಇಲ್ವಲ್ಲ ಗುರುಗಳೇ, ಇನ್ಯಾರಿದಾರಲ್ಲಿ ನೋಡು. ಗಾಢ ನಿದ್ದೆ ಸ್ಥಿತಿಯಲ್ಲಿ ಏನೂ ಇಲ್ಲ, ಆನಂದ ಇದೆ ಅಂತ ತಿಳಿತಾ ಇರುವಂತ ಇನ್ನೊಂದು ಇದೆ, ಅದೇ ಅರಿವು, ಅವೇರ್ನೆಸ್. ಆ ಅರಿವಿಗೆ ಇದೆಲ್ಲವೂ ತಿಳಿತಾ ಇದೆ. ಆ ಅರಿವು ಚಿತ್ ಅಂತ ಕರೀತಾರೆ. ಆ ಅರಿವು ಇದೆ ಅಂದ್ರೆ ಅದರ ಇರುವಿಕೆ ಇದೆ, ಇರುವಿಕೆಯನ್ನ ಸತ್ ಅಂತ ಕರೀತಾರೆ. ಆನಂದ ಅಂತೂ ಇದೆ ಅಂತ ನೀನೇ ಹೇಳ್ತಾ ಇದೀಯ. ಆನಂದ ಅಂದ್ರೆ ಏನು? ಅಲ್ಲಿ ದೇಶ ಕಾಲಗಳ ಪರಿಮಿತತೆಯೇ ಇಲ್ಲ. ದೇಶಕಾಲಗಳ ಪರಿಮಿತತೆ ಇಲ್ಲದ ಅನಂತತೆಗೆ ಆನಂದ. ಅಂದ್ರೆ ಏನಾಯ್ತು, ಈಗ ಗಾಢ ನಿದ್ದೆಯಲ್ಲಿ ಯಾರಿರೋದು? ಸತ್ ಚಿತ್ ಆನಂದ ಸ್ವರೂಪವಾದ ಪರಬ್ರಹ್ಮನೇ ಅಲ್ಲಿರೋದು. ಅಲ್ಲಿ ಪರಬ್ರಹ್ಮನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಅಲ್ಲಿನ ಆನಂದ ಎಲ್ಲಿಂದ ಬಂದಿದೆ? ಪರಬ್ರಹ್ಮನಿಂದಲೇ ಬರ್ಬೇಕು, ಇನ್ಯಾರು ಇಲ್ವಲ್ಲ. ಅಂದ್ರೆ ಪರಬ್ರಹ್ಮನೇ ಆನಂದ ಸ್ವರೂಪ, ಸತ್ ಚಿತ್ ಆನಂದ ಸ್ವರೂಪ. ಏನು ಗುರುಗಳೇ, ಇದು ಎಂಥ ರಹಸ್ಯ! ಅಯ್ಯೋ ಸುಮ್ನೆ ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತಾ ಇದ್ನಲ್ಲ. ಇಷ್ಟೆಲ್ಲ ಇದೆಯಾ? ಇಷ್ಟೆಲ್ಲ ಇದೆ. ಈಗ ಎಚ್ಚರಕ್ಕೆ ಬಾ. ಎಚ್ಚರಕ್ಕೆ ಬಂದಾಗ ಏನಾಗತ್ತೆ, ಇದೇ ಪರಬ್ರಹ್ಮ ಸ್ವರೂಪ ಸಚ್ಚಿತ್ ಆನಂದ ಸ್ವರೂಪ ಏನಾಗತ್ತೆ, ಎಚ್ಚರದ ಸ್ಥಿತಿಯಲ್ಲೂ ಇದೆ ಅದು, ಅದೆಲ್ಲೂ ಹೋಗಿಲ್ಲ. ಈಗ ಎಚ್ಚರದ ಸ್ಥಿತಿಯಲ್ಲಿ ದೇಹ ಮನಸ್ಸು ಬುದ್ಧಿಗಳು ಬರುತ್ತೆ, ಅವು ಉಪಕರಣಗಳು. ಆ ಉಪಕರಣವನ್ನು ಉಪಯೋಗಿಸ್ಕೊಂಡು ಈ ಸಚ್ಚಿತ್ ಆನಂದ ಸ್ವರೂಪವಾದ ಅರಿವು ಹೇಳುತ್ತೆ ಏನನ್ನ? ಗಾಢ ನಿದ್ದೆಯ ಅನುಭವವನ್ನ. ಗಾಢ ನಿದ್ದೆಯಲ್ಲಿ ಅದನ್ನ ಹೇಳಕ್ಕಾಗ್ಲಿಲ್ಲ, ಅಲ್ಲಿ ಮನಸ್ಸಿರ್ಲಿಲ್ಲ. ಇಲ್ಲಿ ಮನಸ್ಸಿದೆ, ಇಲ್ಲಿ ಹೇಳ್ತಾ ಇದೆ ಅಲ್ಲಿ ಹಾಗಿತ್ತು ಅಂತ. ಹೇಳ್ತಾ ಇರೋದು ಅರಿವೇ. ನೀನ್ ಅನ್ಕೊಂಡಿದೀಯ ನೀನ್ ಹೇಳ್ತಾ ಇದ್ದೀನಿ ಅಂತ. ಯಾಕೆ ಹಾಗೆ ಹೇಳ್ತೀನಿ ನಾನು? ಯಾಕೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಗಾಢ ನಿದ್ದೆಯಿಂದ ಎಚ್ಚರದ ಪ್ರಪಂಚಕ್ಕೆ ಬಂದಾಗ ಮನಸ್ಸು ಹೊರಗೆ ಬರುತ್ತಲ್ಲ. ಮನಸ್ಸು ಅಂದ್ರೆ ಅಂತಃಕರಣ. ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ವೃತ್ತಿಗಳು, 4 ಕೆಲಸಗಳು ಅಂತಃಕರಣಕ್ಕೆ. ಆ ಅಂತಃಕರಣದಲ್ಲಿ, ಆ ಬುದ್ಧಿಯಲ್ಲಿ ಈ ಒಂದು ಸಚ್ಚಿತ್ ಆನಂದ ಸ್ವರೂಪ ಪ್ರತಿಫಲನ ಆಗುತ್ತೆ.
ಅದಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ. ಆ ಚಿದಾಭಾಸ ಆತ್ಮಸ್ವರೂಪವೇ, ಆತ್ಮಸ್ವರೂಪದಿಂದ ಬೇರೆಯಲ್ಲ ಅದು. ಅದಕ್ಕೆ ಆತ್ಮನ ಚೈತನ್ಯವೂ ಇದೆ, ಆತ್ಮನ ಅರಿಯುವ ಶಕ್ತಿಯೂ ಇದೆ ಅದಕ್ಕೆ. ಈಗೇನಾಗತ್ತೆ, ಈ ಅಂತಃಕರಣದ ಒಂದು ವೃತ್ತಿಯಾದ ಅಹಂಕಾರ ಅಂತ ಏನಿದೆ ಅದೇನ್ ಮಾಡುತ್ತೆ, ಒಂದು ಚಮತ್ಕಾರ ಮಾಡ್ಬಿಡುತ್ತೆ. ಈ ಚಿದಾಭಾಸ ಏನಿತ್ತು, ಪ್ರತಿಫಲನಗೊಂಡ ಚಿದಾಭಾಸ, ಅದರ ಸ್ವರೂಪವನ್ನ ಜಡವಾದ ದೇಹ ಮನಸ್ಸು ಬುದ್ಧಿಯ ಮೇಲೆ ಆರೋಪ ಮಾಡುತ್ತೆ. ದೇಹ ಮನಸ್ಸು ಬುದ್ಧಿ ಎಲ್ಲಿಂದ ಬಂತು? ಯಾವಾಗ ಒಂದ್ಸರ್ತಿ ಈ ಅಂತಃಕರಣದ ಮೇಲೆ ಇದು ಪ್ರತಿಫಲನ ಆಯ್ತು, ಇದಕ್ಕೆ ಚೈತನ್ಯ ಬಂದ್ಬಿಡ್ತು. ಚೈತನ್ಯ ಬಂದ ತಕ್ಷಣ ಅದರಲ್ಲಿ ಪ್ರಕೃತಿಯ ಸತ್ವ ರಜಸ್ಸು ತಮಸ್ಸು ಗುಣಗಳಿಂದ ದೇಹ ಕಾಣಿಸ್ಕೊಳ್ತು. ಈ ಒಂದು ಚೈತನ್ಯವನ್ನ ಆ ದೇಹದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಆರೋಪ ಮಾಡ್ಬಿಡ್ತು ಅಹಂಕಾರ. ಈ ಜಡದ ಅಂದ್ರೆ ದೇಹ ಮನಸ್ಸು ಬುದ್ಧಿಯ ಜಡತ್ವವನ್ನ, ಸೀಮಿತತೆಯನ್ನ ಈ ಒಂದು ಚಿದಾಭಾಸದ ಮೇಲೆ ಆರೋಪ ಮಾಡ್ಬಿಡ್ತು. ಹೀಗೆ ಪರಸ್ಪರ ಆರೋಪ ಮಾಡಿದ ತಕ್ಷಣ ಏನಾಯ್ತು, ಈ ಚಿದಾಭಾಸಕ್ಕೆ, ಈ ಚೈತನ್ಯ ಸ್ವರೂಪಕ್ಕೆ ನಾನು ಸೀಮಿತ ಅನ್ನೋ ಭಾವನೆ ಬಂತು. ಈ ದೇಹ ಮನಸ್ಸು ಬುದ್ಧಿಗೆ ನಾನೇ ಚೈತನ್ಯ ಸ್ವರೂಪಿ ಅಂತ ಬಂದ್ಬಿಡ್ತು. ಅದಕ್ಕೆ ಇದು ನಾನೇ ಎಲ್ಲಾನು, ನನ್ ಬಿಟ್ರೆ ಯಾರು ಇಲ್ಲ ಅಂತ ಕುಣಿತಾ ಇದೆ. ಇದು ನಿಜವಾಗ್ಲೂ ನೋಡಕ್ ಹೋದ್ರೆ ಇದು ಜಡ. ಈಗ ಒಂದು ಹೆಣ ನೋಡು, ಅದಕ್ಕೇನಾದ್ರೂ ಶಕ್ತಿ ಇದೆಯಾ ಮಾಡಕ್ಕೆ? ಏನಿಲ್ಲ, ಜಡ. ಆದ್ರೆ ಈ ಜಡವಾದ ದೇಹ ಮನಸ್ಸು ಬುದ್ಧಿಯಲ್ಲಿ ಚೈತನ್ಯ ಸ್ವರೂಪಿಯಾದ ಆತ್ಮನಿದ್ದಾನೆ. ಅದರಿಂದ ಇದಕ್ಕೆ ಚೈತನ್ಯ ಬಂದಿದೆ. ಆದ್ರೆ ನಾನೇ ಚೈತನ್ಯ ಸ್ವರೂಪಿ ಅಂತ ಕುಣಿತಾ ಇದೆ. ಇದೇ ಅಜ್ಞಾನ. ಈ ಅಜ್ಞಾನ ಯಾತಕ್ಕಾಯ್ತು? ಈ ಒಂದು ಅಹಂಕಾರದ ಕಾರಣದಿಂದ ಈ ಒಂದು ತಪ್ಪು ತಿಳುವಳಿಕೆ ಮೂಡಿ ಬಂತು. ಈ ತಪ್ಪು ತಿಳುವಳಿಕೆಯಿಂದ ಎಲ್ಲ ತೊಂದರೆಗಳು ಶುರುವಾಯಿತು. ಈ ಚಿದಾಭಾಸ ಮೊದಲು ಪ್ರತಿಫಲನಗೊಂಡ ತಕ್ಷಣ ನಾನು ಇದ್ದೇನೆ, ಐಯಾಮ್ ಅಂತ ಹೇಳ್ತು. ಅಂದ್ರೆ ಆ ಆತ್ಮಸ್ವರೂಪ ಗಾಢನಿದ್ದೆಯಲ್ಲಿ ನಾನು ಇದ್ದೇನೆ ಅಂತಾನು ಹೇಳಿರಲಿಲ್ಲ, ತನ್ನಷ್ಟಕ್ಕೆ ತಾನು ಇತ್ತು. ಈಗ ಎಚ್ಚರದ ಸ್ಥಿತಿಗೆ ಬಂದ ತಕ್ಷಣ ಇದು ನಾನು ಇದ್ದೇನೆ ಅಂತ ತನ್ನ ಅಸ್ತಿತ್ವವನ್ನ ತಾನೇ ಅರಿತುಕೊಳ್ತಾ ಇದೆ. ತನ್ನ ಇರುವಿಕೆಯನ್ನ ಅರಿವು ಅರಿತಾ ಇದೆ. ಆ ಸ್ಥಿತಿಗೆ ಬಂತು. ಹಾಗೆ ಬಂದ ತಕ್ಷಣವೇ ಈ ಎಲ್ಲ ದೇಹ ಮನಸ್ಸು ಬುದ್ಧಿ ಇದರ ಜೊತೆಯಲ್ಲಿ ಸೇರುವಂತ ಕೆಲಸ ಆಯ್ತು. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಆಯ್ತು. ನಾನು ಈ ಪ್ರಪಂಚವನ್ನ ನೋಡ್ತಾ ಇದ್ದೀನಿ ಅಂತ ಬಂದ್ಬಿಡ್ತು. ಎರಡಾಗ್ಬಿಡ್ತು. ಈಗ ಸದ್ಗುರುಗಳ ಹಾಗೂ ವೇದ ಮಾತೆಯ ಕೃಪೆಯಿಂದ ನಾವು ಈ ಒಂದು ಸತ್ಯವನ್ನ ಸರಿಯಾಗಿ ತಿಳ್ಕೋಬೇಕು. ನಾನು ದೇಹ ಮನಸ್ಸು ಬುದ್ಧಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ಇದನ್ನ ನೋಡ್ತಾ ಇರುವಂಥ ಸಾಕ್ಷಿ ನಾನು ಅಂತ ತಿಳ್ಕೋಬೇಕು. ನಾನು ಆತ್ಮಸ್ವರೂಪ ಅಂತ ತಿಳ್ಕೋಬೇಕು. ಅದಕ್ಕೆ ಗುರುಗಳು ವೇದ ಮಾತೆಯ ಕೃಪೆಯಿಂದ ಅನೇಕ ಪ್ರಕ್ರಿಯೆಗಳನ್ನ ನಮಗೆ ತಿಳಿಸ್ಕೊಡ್ತಾರೆ, ಬೋಧಿಸ್ತಾರೆ. ಒಂದು ಉದಾಹರಣೆಗೆ ಒಂದು ದೃಕ್ ದೃಶ್ಯ ವಿವೇಕ ಅಂತ ಒಂದು ಪ್ರಕ್ರಿಯೆ. ಏನು ಅದರಲ್ಲಿ? ಈಗ ನಾನು ಇಲ್ಲಿ ಒಂದು ಲೋಟವನ್ನ ನೋಡ್ತಾ ಇದ್ದೇನೆ. ಈ ಲೋಟದಲ್ಲಿ ನೀರಿದೆ. ಇದನ್ನ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನಾನು ಇದರಿಂದ ಬೇರೆಯಾಗಿದ್ದೀನಿ. ನಾನು ಇದರಿಂದ ಬೇರೆಯಾಗಿ ಇಲ್ಲದೆ ಹೋದ್ರೆ ನಾನು ಇದನ್ನ ನೋಡಕ್ಕಾಗಲ್ಲ. ಇದು ನನಗೇ ಅಂಟ್ಕೊಂಡ್ಬಿಟ್ಟಿದ್ರೆ ನಾನು ಇದನ್ನ ನೋಡಕ್ಕಾಗಲ್ಲ. ಹಾಗಾಗಿ ನಾನು ಏನೇನನ್ನ ನೋಡ್ತಾ ಇದ್ದೀನೋ ಅದೆಲ್ಲವೂ ನನ್ನಿಂದ ಬೇರೆಯಾಗಿದೆ ಅಂತ ದೃಕ್ ದೃಶ್ಯ ವಿವೇಕ ಹೇಳುತ್ತೆ. ಇದು ದೃಶ್ಯ, ನಾನು ದೃಕ್. ಆಯ್ತು. ಈಗ ನಾನೇ ನನ್ನ ದೇಹ ಮನಸ್ಸು ಬುದ್ಧಿಯ ಕಡೆ ಗಮನ ಕೊಟ್ರೆ, ಹೌದು, ದೇಹ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಬುದ್ಧಿಯಲ್ಲಿ ತೀರ್ಮಾನಗಳು ಬರ್ತಾ ಇರೋದು ಕೂಡ ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ನಾನು ಅರಿತಾ ಇದ್ದೀನಿ ಅಂತಂದ ಮೇಲೆ ನಾನು ಇದೆಲ್ಲದರ ಸಾಕ್ಷಿ, ಅರಿವು ನಾನು, ದೃಕ್ ನಾನು, ಈ ದೃಶ್ಯದಿಂದ ಬೇರೆಯಾಗಿದ್ದೇನೆ. ನಾನು ಇದಕ್ಕೆ ಅಂಟಿಕೊಂಡಿಲ್ಲ ಅನ್ನುವ ಒಂದು ಜ್ಞಾನ.
ಈ ಜ್ಞಾನವನ್ನ ಗುರುಗಳು ಕೊಡ್ತಾರೆ. ಇದ್ ನಾವೇ ಪರಿಶೀಲನೆ ಮಾಡ್ಕೊಂಡ್ರೆ ಹೌದಲ್ಲ, ನಿಜ ಅವ್ರು ಹೇಳ್ತಾ ಇರೋದು. ದೇಹ ಇದೆ ಗೊತ್ತಾಗ್ತಾ ಇದೆ, ಮನಸ್ಸಿನ ಆಲೋಚನೆ ಗೊತ್ತಾಗ್ತಾ ಇದೆ, ಬುದ್ಧಿಯ ತೀರ್ಮಾನ ಗೊತ್ತಾಗ್ತಾ ಇದೆ. ಹೌದಲ್ಲ, ಅಪ್ಪ ನಾನು ಇದಕ್ಕೆ ಅಂಟ್ಕೊಂಡಿಲ್ಲ ಅನ್ನೋದು ಗೊತ್ತಾಯ್ತು. ನಿರಾಳ ಆಯ್ತು. ಅಯ್ಯಪ್ಪ, ನಾನೇ ಈ ದೇಹ ಮನಸ್ಸು ಬುದ್ಧಿ ಅನ್ಕೊಂಡ್ಬಿಟ್ಟಿದ್ದೆ, ಅಪ್ಪ ಇದ್ ನಾನಲ್ಲ ಅಂತಾಯ್ತು. ಗುರುಗಳಿಗೆ ವಂದನೆ, ವೇದ ಮಾತೆಗೆ ವಂದನೆ, ನಿದ್ರಾದೇವಿಗೆ ವಂದನೆ. ಈ ಒಂದು ಜ್ಞಾನವನ್ನು ನೀಡ್ಬಿಟ್ಲು. ಅಯ್ಯಪ್ಪ ಸದ್ಯ ನಾನ್ ಸಚ್ಚಿತ್ ಆನಂದ ಸ್ವರೂಪಿ, ನಮಸ್ಕಾರ ಗುರುಗಳೇ, ಹೋಗ್ ಬರ್ತೀನಿ ಅಂತ ಗುರುಗಳ ಮನೆಯಿಂದ ಹೊರಗೆ ಬರ್ತೀನಿ. ಹೊರಗೆ ಬಂದ ತಕ್ಷಣ ಅಯ್ಯೋ ಇವಾಗ ಇದನ್ನ ಬುಕ್ ಮಾಡ್ಕೋಬೇಕು, ಆಟೋ ಬುಕ್ ಮಾಡ್ಕೋಬೇಕು. ಆಟೋ ಬುಕ್ ಮಾಡಕ್ ಹೋಗ್ತೀನಿ. ಅವಾಗ ಮತ್ತೆ ನಾನು ಕಾತ್ಯಾಯಿನಿಯೇ ಆಗ ಹೋಗ್ತೀನಿ. ಅಂಟ್ಕೊಂಡ್ ಬಿಡ್ತೀನಿ. ಅಂಟ್ಕೊಂಡಿಲ್ಲ, ಇಷ್ಟೊತ್ತು ವಿಚಾರಣೆ ಮಾಡಿದೀನಿ, ಇದಕ್ಕೆ ಅಂಟ್ಕೊಂಡೇ ಇಲ್ಲ, ನಾನು ಅಸಂಗ ಅಂತ ಗೊತ್ತು. ಆದ್ರೂ ಕೂಡ ಇವಾಗ ಭ್ರಮೆ. ನಾನ್ ಕಾತ್ಯಾಯಿನಿ, ನಾನ್ ಮನೆಗೆ ಹೋಗ್ಬೇಕು, ನಾನು ಊಬರ್ ಮೂಲಕ ಆಟೋ ಬುಕ್ ಮಾಡ್ಕೋಬೇಕು. ಏನ್ ಮಾಡೋದು? ಮನೆಗ್ ಬಂದಾಯ್ತು. ಅಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ರಲ್ಲ ಗುರುಗಳು, ಇದೇನಪ್ಪ ಹೀಗಾಗಿ ಹೋಯ್ತು. ಮತ್ತೊಬ್ಬ ವಾಪಸ್ಸು ನಾನು ಅಂದ್ರೆ ಕಾತ್ಯಾಯಿನಿ ನಿಂತಲೇ ಬಂದ್ಬಿಡ್ತಲ್ಲ, ಏನ್ ಮಾಡೋದು ಇವಾಗ? ಮತ್ತೆ ಮಾರನೇ ದಿವಸ ದೌಡು ಗುರುಗಳ ಮನೆಗೆ. ಗುರುಗಳೇ, ಬನ್ನಿ, ನೀವು ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ನಂಗೆ ಚೆನ್ನಾಗಿ ಅರ್ಥ ಆಯ್ತು ಗುರುಗಳೇ, ಬರಬ್ಬರಿ, ಏನ್ ಡೌಟೇ ಇಲ್ಲ. ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ನಾನೇ ಕಾತ್ಯಾಯಿನಿನೇ ಆಗ್ಬಿಟ್ಟೆ. ನಾನು ಸಚ್ಚಿತ್ ಆನಂದ ಸ್ವರೂಪಿ ಅನ್ನೋದು ಹೋಗೇ ಬಿಡ್ತಲ್ಲ ಗುರುಗಳೇ, ಏನ್ ಮಾಡೋದು ಗುರುಗಳೇ? ಹೌದಾ, ಹೊರಟೋಯ್ತಾ? ಪರವಾಗಿಲ್ಲ ಬಿಡಿ, ಅದಕ್ಕೂ ಒಂದು ಉತ್ತರ ಇದೆ ವೇದ ಮಾತೆ ಹತ್ರ. ಹೌದಾ, ಏನು ಗುರುಗಳೇ? ನೋಡಿ, ವೇದ ಮಾತೆ ಹೇಳತ್ತೆ, ಸದ್ಗುರುಗಳು ಹೇಳುವ ವಾಕ್ಯವನ್ನ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕು ಅಂತ. ನಿದ್ರಾದೇವಿ ಬಿಚ್ಚಿಟ್ಟ ರಹಸ್ಯವನ್ನ ತಿಳ್ಕೊಂಡ್ಬಿಟ್ರೆ ಸಾಲ್ದು, ಆ ರಹಸ್ಯದಲ್ಲಿ ನೀವು ನಿಲ್ಲಬೇಕು. ಹಾಗೆ ನಿಲ್ಲಬೇಕಾದ್ರೆ ಏನೇನ್ ಮಾಡ್ಬೇಕು? ಮೊದಲನೇದು ಶ್ರವಣ. ಶ್ರವಣ ಮಾಡಿದ್ರಿ, ಗುರುಗಳ ವಾಕ್ಯವನ್ನ ಶ್ರವಣ ಮಾಡಿದ್ರಿ. ಅಲ್ಲಿ ಏನಾದ್ರೂ ಅನುಮಾನಗಳಿದೆಯೋ ಮನನದ ಮೂಲಕ ಪರಿಹರಿಸ್ಕೋಬೇಕು. ಅದಾದ್ಮೇಲೆ ಮೂರನೇದು ನಿಧಿಧ್ಯಾಸವನ್ನ ಮಾಡ್ಬೇಕು. ಏನು ಗುರುಗಳೇ ಹಾಗಂದ್ರೆ? ಹೇಳ್ತೀವಿ. ನಿಧಿಧ್ಯಾಸ ಅಂದ್ರೆ, ಈಗ ನಿಮಗನ್ನಿಸ್ತಲ್ಲ, ಇಲ್ಲಿ ಶ್ರವಣ ಮಾಡಿದ ತಕ್ಷಣ ನಾನ್ ಸಚ್ಚಿತಾನಂದ ಸ್ವರೂಪಿ ಅಂತ ಅನ್ಸಿತ್ತು, ಆಮೇಲೆ ತಕ್ಷಣ ನಾನ್ ಕಾತ್ಯಾಯಿನಿ ಅಂತ ಬಂದ್ಬಿಡ್ತಲ್ಲ. ಈ ಕಾತ್ಯಾಯಿನಿ ಅನ್ನೋದು ವಾಸನೆ, ಈ ವಾಸನೆ ಹೋಗ್ಬೇಕು. ಹೇಗ್ ಹೋಗೋದು? ಇದಕ್ಕೆ ನೀವು ನಿಮ್ಮ ಮನಸ್ಸಿನ ಆಳ ಅಗಲ ವಿಸ್ತಾರಗಳು ಏನು ಅಂತ ಮೊದಲು ತಿಳ್ಕೋಬೇಕು. ಈ ಮನಸ್ಸಿನಲ್ಲಿ 3 ಹಂತಗಳು. ಒಂದು ಜಾಗೃತ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು, ಇನ್ನೊಂದು ಪ್ರಜ್ಞೆಗೆ ನಿಲುಕದ ಮನಸ್ಸು. ಈ ಜಾಗೃತ ಮನಸ್ಸು 5% ಮಾತ್ರ ಇದೆ. ಆದರೆ ಈ ಸುಪ್ತ ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸು ಏನಿದೆ, ಇದು 95%. ಈಗ ಈ ಜನ್ಮದಲ್ಲಿ ಏನೇನು ಘಟನೆಗಳು ನಿಮ್ಗೆ ಚಿಕ್ಕ ವಯಸ್ಸಿನಿಂದ ಆಗ್ತಾ ಇದೆಯೋ ಅದೆಲ್ಲ ನಿಮ್ಮ ಜಾಗೃತ ಮನಸ್ಸಿನಲ್ಲಿ ಮೊದಲಾಗುತ್ತೆ. ಆ ಜಾಗೃತ ಮನಸ್ಸಿನಲ್ಲಿ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಜಾಗೃತ ಮನಸ್ಸಿನಲ್ಲಿ ಏನೇನೆಲ್ಲ ವ್ಯವಹಾರಗಳು ನಡೀತೋ ಎಲ್ಲ ಇದೆ. ಆಮೇಲೆ ರಾತ್ರಿ ಮಲ್ಕೊಂಡ್ಮೇಲೆ ಮತ್ ಮಾರನೇ ದಿವಸ ಬೆಳಗ್ಗೆ ಎದ್ದು ಮತ್ತೆಲ್ಲ ನಡಿಬೇಕಲ್ಲ. ಇರೋದು 5% ಇದಿರೋದು. ಇದರಲ್ಲಿ ಎಷ್ಟು ತುಂಬಕ್ಕಾಗತ್ತೆ? ಅದಕ್ಕೆ ಇದೇನ್ ಮಾಡುತ್ತೆ, ಇದ್ರಲ್ಲಿ ಬಂದಿದ್ದನ್ನೆಲ್ಲ ಮೆಲ್ಲಿಗೆ ಸುಪ್ತ ಮನಸ್ಸಿಗೆ ರವಾನಿಸ್ಬಿಡುತ್ತೆ. ಇದು ಖಾಲಿ ಮಾಡ್ಕೊಳ್ಳುತ್ತೆ. ಮತ್ತೆ ಮಾರನೇ ದಿವಸ ಏನೇನು ಅನುಭವಗಳು ಘಟನೆಗಳು ಏನೇನು ಬಂತು ಎಲ್ಲಾನು ತುಂಬಿಕೊಳ್ಳುತ್ತೆ. ಮತ್ತೆ ರಾತ್ರಿ ಮಲ್ಕೊಂಡ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಕಳಿಸ್ತಾ ಇರುತ್ತೆ. ಹೀಗೆ ಕಳಿಸ್ತಾ ಇರುತ್ತೆ. ಈ ಸುಪ್ತ ಮನಸ್ಸು, ಪ್ರಜ್ಞೆಗೆ ನಿಲುಕದ ಮನಸ್ಸು ದೊಡ್ಡ ಭಂಡಾರ. ಅದ್ರ ಭರ್ತಿ ಸ್ಮೃತಿಗಳು. ಸುಪ್ತ ಮನಸ್ಸಿನಲ್ಲಿ ಈ ಜನ್ಮದ್ದು ಚಿಕ್ಕ ವಯಸ್ಸಿಂದ ಇವತ್ತಿನ ತನಕ, ಅದಲ್ದೇನೆ ಹಿಂದಿನ ಅನೇಕ ಜನ್ಮಗಳದ್ದು, ಅದು ಮನುಷ್ಯ ಜನ್ಮ ಇರ್ಬೋದು, ಪ್ರಾಣಿ ಜನ್ಮ ಇರ್ಬೋದು, ಸಸ್ಯ ಜನ್ಮ ಇರ್ಬೋದು, ಅದೆಲ್ಲ ಇರುತ್ತೆ ಅದರಲ್ಲಿ. ಆಮೇಲೆ ಪ್ರಜ್ಞೆಗೆ ನಿಲುಕದ ಮನಸ್ಸಿನಲ್ಲಿ ನಾವು ಕಲ್ಲು ಮಣ್ಣು ಖನಿಜ ಲವಣ ಆಗಿದ್ದಂತಾನೆ ಸ್ಮೃತಿಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಇರುತ್ತೆ. ಈಗ ಜಾಗೃತ ಮನಸ್ಸಿನಲ್ಲಿ ಇವತ್ತು ನಿನಗೆ ನಿದ್ರಾದೇವಿಯ ಕೃಪಾ ಕಟಾಕ್ಷದಿಂದ, ಆಮೇಲೆ ವೇದ ಮಾತೆ ಸದ್ಗುರುಗಳಿಂದ ಏನ್ ತಿಳುವಳಿಕೆ ಬಂತು?
ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ, ಶಿವೋಹಂ 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 ಅಂತ ಜ್ಞಾನ ಬಂತು. ಕರೆಕ್ಟೆ. ಆದ್ರೆ ಒಳಗಡೆ ಏನಿದೆ? ಸುಪ್ತ ಮನಸ್ಸಿನಲ್ಲಿ ಏನಿದೆ? ನಾನ್ ಕಾತ್ಯಾಯಿನಿ, ನಾನ್ ರಿಟೈರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್, ನಾನ್ ಇಂಥವ್ರ ಹೆಂಡತಿ, ನಾನ್ ಇಂಥವ್ರ ತಾಯಿ, ನಾನ್ ಇಂಥವ್ರ ಮಗಳು, ನಾನು ಅದನ್ನ ಕಲ್ತಿದ್ದೀನಿ, ಇದನ್ನ ಕಲ್ತಿದ್ದೀನಿ, 108 ತುಂಬಿಕೊಂಡಿದೆ ಅದರಲ್ಲಿ. ಆವಾಗ ಈ 5ರಷ್ಟು ಜ್ಞಾನ ಏನ್ ಬಂದಿರುತ್ತೆ ಅದನ್ನ ಆ 95ರಷ್ಟು ಜ್ಞಾನ ಅಜ್ಞಾನ ಏನಿದೆ ಅದು ಗುಡಿಸಾಕ್ಬಿಡುತ್ತೆ. ಇದು ನಿಲ್ಲೋದೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಆ 95ರಷ್ಟು ಇದೆಯಲ್ಲ, ಅದ್ರಲ್ಲೂ ಇಲ್ಲಿ ಏನ್ ಜ್ಞಾನ ಬಂದಿದೆಯೋ ಇದೇ ತುಂಬ್ಕೋಬೇಕು. ಹಾಗೆ ತುಂಬಿಕೊಂಡಾಗ 3 ಸ್ತರದ ಮನಸ್ಸುಗಳಲ್ಲಿ ಒಂದೇ ಜ್ಞಾನ ತುಂಬಿಕೊಂಡಾಗ ಆಗ ಇನ್ನೇನು ಬೇರೆ ತೊಂದರೆ ಇರಲ್ಲ. ಹಾಗಾದ್ರೆ ಇದನ್ನ ಹೇಗ್ ಮಾಡೋದು? ಇದಕ್ಕೆ ವೇದಾಂತ ನಿಧಿಧ್ಯಾಸವನ್ನು ಮಾಡು. 2 ನಿಧಿಧ್ಯಾಸದ ಪ್ರಕ್ರಿಯೆಗಳನ್ನ ಹೇಳ್ಕೊಡುತ್ತೆ. ಒಂದು ಅಂತರ್ನಿಧಿಧ್ಯಾಸ, ಇನ್ನೊಂದು ಬಹಿರ್ನಿಧಿಧ್ಯಾಸ. ಅಂತರ್ನಿಧಿಧ್ಯಾಸದಲ್ಲಿ ಹಾಗೂ ಬಹಿರ್ನಿಧಿಧ್ಯಾಸದಲ್ಲಿ 3 ಹಂತಗಳು. ಏನು? ರೂಪಾನುವಿತ್ ಸವಿಕಲ್ಪ ಸಮಾಧಿ, ಶಬ್ದಾನುವಿತ್ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಒಂದೊಂದಾಗಿ ನೋಡೋಣ. ರೂಪಾನುವಿತ್ ಸವಿಕಲ್ಪ ಸಮಾಧಿಯಲ್ಲಿ ನಾವೀಗಾಗ್ಲೇ ನೋಡಿದ್ವಲ್ಲ, ಇದೇನೋ ಒಂದು ರೂಪ ನೋಡ್ದೆ, ಮೊಬೈಲ್ ನೋಡ್ದೆ, ಆ ಮೊಬೈಲ್ ನೋಡ್ದೆ ಅಂದ್ರೆ ನಾನು ಆ ಮೊಬೈಲ್ ಅಲ್ಲ, ನನಗೂ ಅದಕ್ಕೂ ಅಂತರ ಇದೆ, ನನ್ನ ಹತ್ರಕ್ಕೆ ಅದಿದ್ರೆ ನಾನು ಅದನ್ನ ನೋಡಕ್ಕಾಗಲ್ಲ, ನಾನು ಅದನ್ನ ನೋಡ್ತೀನಿ ಅಂದ್ರೆ ನನಗೂ ಅದಕ್ಕೂ ದೂರ ಇದೆ, ನಾನು ಅಸಂಗ, ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ತಿಳ್ಕೊಂಡಿದ್ವಲ್ಲ. ಇದನ್ನ ನಾವು ಪ್ರಯೋಗ ಮಾಡೋದು ಏನು? ಮೊದಲು ಉಸಿರನ್ನ ಗಮನಿಸೋದು. ಉಸಿರು ಒಳಕ್ ಬರ್ತಾ ಇದೆ, ಹೊರಕ್ ಹೋಗ್ತಾ ಇದೆ, ಒಳಕ್ ಬರ್ತಾ ಇದೆ, ಹೊರಕ್ ಹೋಗ್ತಾ ಇದೆ. ಇದನ್ನ ಯಾರು ಗಮನಿಸ್ತಾ ಇದ್ದಾರೆ? ನಾನು ಗಮನಿಸ್ತಾ ಇದ್ದೀನಿ. ನಾನು ಯಾರು? ಸಾಕ್ಷಿ. ದೃಶ್ಯ ಯಾವುದು? ಉಸಿರು. ದೃಕ್ ಯಾವುದು? ನಾನು. ದೃಶ್ಯ ದೃಕ್ಕಿಂದ ಬೇರೆಯಾಗಿದೆ, 2 ಅಂಟಿಕೊಂಡಿಲ್ಲ. ನಾನು ಅಸಂಗ, ದೃಕ್ ಅಸಂಗ ಅನ್ನುವ ಒಂದು ತಿಳುವಳಿಕೆಯನ್ನು ಕೊಡುವಂಥದ್ದು ರೂಪಾನುವಿತ್ ಸವಿಕಲ್ಪ ಸಮಾಧಿ. ಈಗ ಉಸಿರನ್ನ ಒಳಕ್ ಬರುತ್ತೆ, ಹೊರಕ್ ಬರುತ್ತೆ ಗಮನಿಸ್ತೀನಿ. ಉಸಿರು ಬರ್ತಾ ಇದೆ, ಹೋಗ್ತಾ ಇದೆ, ಅದನ್ನು ಗಮನಿಸುವ ಸಾಕ್ಷಿ ನಾನು, ಅದಕ್ಕೆ ನಾನು ಅಂಟಿಕೊಂಡಿಲ್ಲ ಅನ್ನೋದು ಗೊತ್ತಾಯ್ತು. ಈಗೇನ್ ಮಾಡ್ತೀನಿ? ದೇಹದ ಒಂದೊಂದೇ ಭಾಗಗಳನ್ನ ಗಮನಿಸ್ಬೇಕು. ಅಂದ್ರೆ ದೇಹದ ಒಂದೊಂದೇ ಭಾಗಗಳಿಗೆ ಈ ಉಸಿರನ್ನ ಕಳಿಸೋದು. ಉಸಿರು ಉದಾಹರಣೆಗೆ ಎಡಗಾಲಿನೊಳಕ್ಕೆ ಪ್ರವೇಶ ಮಾಡ್ತಾ ಇದೆ, ಪ್ರವೇಶ ಮಾಡಿ ಹೊರಗೆ ಹೋಗ್ತಾ ಇದೆ ಅಂತ ಭಾವನೆ ಮಾಡ್ಕೊಳ್ಳೋದು. ಆಗ ಈ ಎಡಗಾಲನ್ನೆಲ್ಲ ಗಮನಿಸೋದು. ಎಡಗಾಲಿನಲ್ಲಿ ಸಂವೇದನೆಗಳು ಬರ್ತಾ ಇದೆ, ಹೋಗ್ತಾ ಇದೆ. ಇದಕ್ಕಿದ್ದ ಹಾಗೆ ಕಾಲಿನಲ್ಲಿ ಎಲ್ಲೋ ಒಂದ್ ಕಡೆ ಕೆರೆತ ಆಗುತ್ತೆ, ಇದಕ್ಕಿದ್ದ ಹಾಗೆ ಬಿಸಿ ಬಿಸಿ ಆಗ್ಬಿಡುತ್ತೆ, ಇದಕ್ಕಿದ್ದ ಹಾಗೆ ತಣ್ಣಗಾಗ್ಬಿಡುತ್ತೆ, ಮಾಂಸಖಂಡ ಬಿಗಿ ಆಗ್ಬಿಡುತ್ತೆ. ಈ ತರ ಎಲ್ಲ ಒಂದೊಂದೇ ಸಂವೇದನೆಗಳು, ಸೆನ್ಸೇಷನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈಗ ಅದನ್ನ ಗಮನಿಸೋದು. ಗಮನಿಸ್ತಾ ಓ ನೋಡಿದ್ಯಾ, ಇಲ್ಲಿ ಕೆರೆತ ಬಂತು, ಇದು ನನಗ್ ಗೊತ್ತಾಯ್ತು. ಈ ಗೊತ್ತಾಗ್ತಾ ಇರೋ ನಾನು ಬೇರೆ, ಆ ಸಂವೇದನೆ ಬೇರೆ, ನಾನು ಅದಕ್ಕೆ ಅಂಟ್ಕೊಂಡಿಲ್ಲ, ನಾನು ಅಸಂಗ ಅನ್ನೋದನ್ನ ಸ್ಪಷ್ಟ ಮಾಡ್ಕೊಳ್ಳೋದು. ಅದೇ ರೀತಿ ದೇಹದ ಎಲ್ಲ ಭಾಗಗಳಿಗೂ ಅದರ ಉಸಿರನ್ನು ಕಳಿಸೋದ್ರ ಮೂಲಕ ಅದರ ಹಿಂದೆ ನಮ್ಮ ಗಮನವನ್ನು ಇಡ್ತಾ ಹೋಗಿ ಎಲ್ಲ ಸಂವೇದನೆಗಳನ್ನು ಗಮನಿಸ್ತಾ ಹೋಗೋದು. ಆಗ ಚೆನ್ನಾಗಿ ಗೊತ್ತಾಗತ್ತೆ, ಇಡೀ ದೇಹ ಸ್ಥೂಲವಾಗಿ ಗಟ್ಟಿಯಾಗಿ ಇಲ್ಲ, ಇದು ಸಂವೇದನೆಗಳ ಒಂದು ಮೂಟೆ. ಸಂವೇದನೆಗಳು ಮೂಡ್ತಾ ಇವೆ, ಮುಳುಗ್ತಾ ಇವೆ, ಬರ್ತಾ ಇವೆ, ಹೋಗ್ತಾ ಇವೆ. ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ಸಾಕ್ಷಿ ನಾನು, ನನಗೂ ಇದಕ್ಕೂ ಯಾವ ಅಂಟುವಿಕೆಯೂ ಇಲ್ಲ, ಅಸಂಗ ನಾನು. ಅಂಟುವಿಕೆ ಇಲ್ಲದೆ ಇರೋದ್ರಿಂದ ಆ ದೃಶ್ಯದಲ್ಲಿ ಏನೇ ಬದಲಾವಣೆ ಆದ್ರೂ ದೃಕ್ಕಾದ ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಹಾಗಾಗಿ ನಾನು ಶಾಂತ ಸ್ವರೂಪ ಅನ್ನೋದು ಗೊತ್ತಾಯ್ತು. ಇದು ರೂಪಾನುವಿತ್ ಸವಿಕಲ್ಪ ಸಮಾಧಿಯಲ್ಲಿ ತಿಳಿಯಿತು. ಈಗ
ಅದನ್ನ ದೃಢ ಮಾಡ್ಕೋಬೇಕು. ಹೇಗೆ? ವೇದಾಂತದ ಶಬ್ದ ಏನ್ ಹೇಳುತ್ತೆ, ವೇದಾಂತ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಬ್ರಹ್ಮಜ್ಞಾನಾವಳಿ ಮಾಲಾ ಶಂಕರಾಚಾರ್ಯ ವಿರಚಿತ ಇದನ್ನ ತಗೊಳ್ಳೋದಾದ್ರೆ, ಉದಾಹರಣೆಗೆ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವಾಹಮವ್ಯಯಃ ಅಂತ ಹೇಳುತ್ತೆ. ಅಸಂಗನಾಗಿದ್ದೇನೆ, ನಾನು ಸಚ್ಚಿದಾನಂದ ಸ್ವರೂಪಿಯಾಗಿದ್ದೇನೆ, ಅವ್ಯಯನಾಗಿದ್ದೇನೆ, ಅಂದ್ರೆ ಬದಲಾವಣೆ ಇಲ್ಲದವನಾಗಿದ್ದೇನೆ ಅಂತ ಕೂಡ ವೇದಾಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ನನಗೆ ರೂಪಾನ್ವೇದ ಸವಿಕಲ್ಪ ಸಮಾಧಿಯಲ್ಲಿ ಏನು ಜ್ಞಾನ ನಾನು ಒರೆ ಹಚ್ಚಿ ನೋಡಿದ್ನೋ ಅದು ಈ ಶಬ್ದಾನ್ವೇದ ಸವಿಕಲ್ಪ ಸಮಾಧಿಯಲ್ಲಿ ದೃಢ ಆಯ್ತು. ಹೌದು, ವೇದಾಂತ ಇದನ್ನೇ ಹೇಳ್ತಾ ಇದೆ, ಕರೆಕ್ಟ್ ಇದು ಅಂತ ಗೊತ್ತಾಯ್ತು. ಈಗ 3ನೇ ಹಂತ ನಿರ್ವಿಕಲ್ಪ ಸಮಾಧಿ. ಈಗ ಗೊತ್ತಾಗೋಯ್ತಲ್ಲ, ಸ್ಪಷ್ಟವಾಗಿ ಗೊತ್ತಾಯ್ತು. ನಾನು ಅಸಂಗನಾದ, ಅವ್ಯಯನಾದ, ಸಚ್ಚಿತ್ತಾನಂದ ಸ್ವರೂಪಿ, ಶಾಂತ ನಾನು ಅನ್ನೋದು ಗೊತ್ತಾಯ್ತು. ಆರಾಮಾಗಿ ಕೂತ್ಕೊಂಡ್ಬಿಡೋದು, ಏನು ಯೋಚನೆ ಇಲ್ಲ. ಯಾಕೆಂದ್ರೆ ಏನಾದ್ರೂ ಯೋಚನೆ ಬಂದ್ರೂ ಮನಸ್ಸಲ್ಲಿ ಬರುತ್ತೆ, ನನಗೂ ಮನಸ್ಸಿಗೂ ಸಂಬಂಧ ಇಲ್ಲ, ನಾನು ಶಾಂತ ಅಂತ ಸುಮ್ಮನೆ ಕೂತ್ಕೊಳ್ಳೋದು. ಹಾಗೆ ಕೂತಾಗ ಏನಾಗುತ್ತೆ, ಈ ಜ್ಞಾನ ಏನು ಬಂದಿತ್ತೋ, ನಾನು ಅಸಂಗ, ನಾನು ಶಾಂತ ಅಂತ ಏನು ತಿಳುವಳಿಕೆ ಬಂದಿತ್ತೋ ಅದು ಸೂಕ್ಷ್ಮ ರೂಪದ ಆಲೋಚನೆಯಾಗಿ ಒಳಕ್ಕೆ ಇಳಿಯುತ್ತೆ. ಎಲ್ಲಿಗೆ? ಸುಪ್ತ ಮನಸ್ಸು ಹಾಗೂ ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಈ ನಿರ್ವಿಕಲ್ಪ ಸಮಾಧಿಗೂ ಯೋಗದ ನಿರ್ವಿಕಲ್ಪ ಸಮಾಧಿಗೂ ವ್ಯತ್ಯಾಸವಿದೆ. ಯೋಗದ ನಿರ್ವಿಕಲ್ಪ ಸಮಾಧಿಯಲ್ಲಿ ಏನಾಯ್ತು, ಸುಮ್ಮನೆ ಉಸಿರನ್ನ ಗಮನಿಸಿ ಮನಸ್ಸನ್ನ ಶಾಂತ ಮಾಡ್ಕೊಂಡು ಕೂತ್ಕೊಂಡಿತ್ತು. ಆದ್ರೆ ಇಲ್ಲಿ ಹಾಗಲ್ಲ, ಉಸಿರನ್ನ ಗಮನಿಸ್ತಾ ಜ್ಞಾನವನ್ನೂ ನಾವು ಗುರುಗಳಿಂದ ಕಲಿತ ಜ್ಞಾನ ಏನಿದೆ, ಶ್ರವಣದಿಂದ ಕಲಿತ ಜ್ಞಾನವನ್ನ ಇಲ್ಲಿ ಒರೆ ಹಚ್ಚಿ ನೋಡ್ತಾ ಹೌದು ಅಂತ ದೃಢ ಮಾಡ್ಕೊಂಡು ಕೂತಿದ್ದೀನಿ. ಹಾಗಾಗಿ ಇದು ಜ್ಞಾನಪೂರ್ವಕವಾದ ನಿಧಿಧ್ಯಾಸ, ನಿರ್ವಿಕಲ್ಪ ಸಮಾಧಿ. ಹಾಗಾಗಿ ಆ ಒಂದು ಸೂಕ್ಷ್ಮ ರೂಪದ ಆಲೋಚನೆ ಒಳಕ್ಕೆ ಇಳಿಯುತ್ತೆ. ಇದೇ ರೀತಿ ನಿಧಿಧ್ಯಾಸವನ್ನ ಮತ್ತೆ 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 ಮಾಡೋದ್ರಿಂದ ಏನಾಗುತ್ತೆ, ಸುಪ್ತ ಮನಸ್ಸು, ಪ್ರಜ್ಞೆಗೆ ನಿಲುಕಲ ಮನಸ್ಸು ಎರಡರಲ್ಲೂ ಈ ಜ್ಞಾನ ಹೋಗಿ ನಿಂತು ಬಿಡುತ್ತೆ. ಏನು? ನಾನು ಅಸಂಗ, ನಾನು ಸಚ್ಚಿತ್ತಾನಂದ ಸ್ವರೂಪ, ನಾನು ಸಾಕ್ಷಿ, ನಾನು ಅರಿವು, ನಾನು ಶಾಂತ ಅನ್ನುವ ಜ್ಞಾನ ನಿಂತೋಯ್ತು. ಎಲ್ಲದರಲ್ಲೂ ಒಂದೇ ಆಯ್ತು. ಈಗ ಬಹಿರ್ನಿಧಿಧ್ಯಾಸ. ಅಂತರ್ನಿಧಿಧ್ಯಾಸದಲ್ಲಿ ನಾನು ಸಾಕ್ಷಿ ಎನ್ನುವುದು ತಿಳಿತು, ಬಹಿರ್ನಿಧಿಧ್ಯಾಸದಲ್ಲಿ ನಾನು ಅಸ್ತಿತ್ವ ಅನ್ನೋದನ್ನ ತಿಳ್ಕೊಳ್ಬೇಕು. ಹೇಗಪ್ಪ? ಬಹಿರ್ನಿಧಿಧ್ಯಾಸದಲ್ಲೂ 3 ಹಂತಗಳು: ರೂಪಾನ್ವಿತ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ರೂಪಾನ್ವಿತ ಸವಿಕಲ್ಪ ಸಮಾಧಿಯಲ್ಲಿ ಏನ್ ಮಾಡ್ತೀವಿ? ರೂಪ, ಎಲ್ಲ ರೂಪಗಳು ಕಾಣ್ತಾ ಇವೆ ಪ್ರಪಂಚದಲ್ಲಿ. ಏನು? ಒಂದು ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ ಎಲ್ಲ ಕಾಣ್ತಾ ಇದೆ. ಎಲ್ಲವೂ ಇದೆ. ಗಿಡ ಇದೆ, ಮರ ಇದೆ, ಬೆಟ್ಟ ಇದೆ, ಗುಡ್ಡ ಇದೆ. ಇದೆ ಇದೆ ಅಂದ್ರೆ ಇರುವಿಕೆಯನ್ನ ತಿಳಿಸ್ತಾ ಇದೆ ಈ ರೂಪಗಳು. ಅಂದ್ರೆ ರೂಪಾನ್ವಿತ ಸವಿಕಲ್ಪ ಸಮಾಧಿಯಲ್ಲಿ ಏನೇನು ರೂಪಗಳು ಕಾಣಿಸ್ತಾ ಇದೆಯೋ ಆ ರೂಪಗಳನ್ನ ನೋಡಿದ ತಕ್ಷಣ ನನಗೆ ಏನು ತಿಳಿಬೇಕು? ಆ ರೂಪಗಳ ಮೂಲಕ ಕಾಣಿಸ್ತಾ ಇರುವಂತಹ ಇರುವಿಕೆ ಏನಿದೆ ಅದು ಶಾಶ್ವತವಾದ ಪರಬ್ರಹ್ಮನ ಇರುವಿಕೆ. ಅದು ರೂಪಗಳು ಬದಲಾಗಬಹುದು, ಇರುವಿಕೆ ಬದಲಾಗೋದಿಲ್ಲ ಅನ್ನುವ ಜ್ಞಾನ ಈ ರೂಪಾನ್ವಿತ ಸವಿಕಲ್ಪ ಸಮಾಧಿಯಲ್ಲಿ ತಿಳಿಯುತ್ತೆ. ಅದಕ್ಕೆ ಈ ವೇದಾಂತದ ಶಬ್ದ, ಈಗ ಅದಕ್ಕೆ ಉದಾಹರಣೆ ಕೊಡೋದಾದ್ರೆ, ಈಗ ಒಂದು ಮರ ಇದೆ ಅಂತ ಇಟ್ಕೊಳ್ಳೋಣ. ಮರ ಇದೆ. ಈಗ ಮರವನ್ನ ನಾನು ತುಂಡು ತುಂಡು ಮಾಡಿಬಿಟ್ಟೆ, ಮರ ಇಲ್ಲ. ಹಾಗಾದ್ರೆ ಇರುವಿಕೆ ಇಲ್ವಲ್ಲ ಅಂತ ನೀವು ಕೇಳಿದ್ರೆ, ಮರದ ರೂಪದಲ್ಲಿ ಇರುವಿಕೆ ಇಲ್ಲ, ಆದ್ರೆ ಮರದ ತುಂಡಿನ ರೂಪದಲ್ಲಿ ಇರುವಿಕೆ ಇದೆಯಲ್ಲ. ಮರದ ರೂಪದಲ್ಲಿ ಇದ್ದ ಇರುವಿಕೆ ಮರದ ತುಂಡಿನ ರೂಪಕ್ಕೆ ಬಂತು ಅಂದ್ರೆ ಇರುವಿಕೆ ಎಲ್ಲೂ ಹೋಗಿಲ್ಲ.
ಈಗ ಮರದ ತುಂಡುಗಳನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಹಾಕ್ಬಿಟ್ಟೆ, ಬೂದಿ ಆಗೋಯ್ತು. ಮರದ ತುಂಡಿಲ್ವಲ್ಲ? ಹೌದು, ಆದ್ರೆ ಬೂದಿಯ ರೂಪದಲ್ಲಿ ಇರುವಿಕೆ ಇದೆಯಲ್ಲ. ಅಂದ್ರೆ ರೂಪಗಳು ಬದಲಾಗ್ತಾ ಇವೆ, ಇರುವಿಕೆ ಶಾಶ್ವತ, ಇರುವಿಕೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನುವುದು ರೂಪಾನ್ವಿತ ಸವಿಕಲ್ಪ ಸಮಾಧಿಯಿಂದ ದೃಢ ಆಯ್ತು. ಈಗ ವೇದಾಂತದ ಶಬ್ದ ಏನ್ ಹೇಳುತ್ತೆ? ಅದೇ ಬ್ರಹ್ಮಜ್ಞಾನಾವಳಿ ಮಾನದಲ್ಲಿ ನೋಡಿದ್ರೆ, ಘಟಕುಟ್ಯಾದಿಕಂ ಸರ್ವಂ ಮೃತ್ತಿಕಾ ಮಾತ್ರಮೇವ ಚ ತದ್ವದ್ ಬ್ರಹ್ಮ ಜಗತ್ ಸರ್ವಂ ಇತಿ ವೇದಾಂತ ಡಿಂಡಿಮಃ. ಡಮ 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 ಅಂತ ಬಡಿದ್ಬಿಟ್ಟು ಹೇಳ್ತಾ ಇದೆಯಂತೆ ವೇದಾಂತ. ಕೇಳ್ರಿ ಕೇಳ್ರಿ. ಏನ್ ಕೇಳೋದು? ಏನೇನು ಕಾಣಿಸ್ತಾ ಇದೆಯೋ, ಮಡಿಕೆ, ಕುಡಿಕೆ, ಲೋಟ ಎಲ್ಲ ಮಾಡಿದೀರಾ. ಯಾವುದರಿಂದ? ಮಣ್ಣಿನಿಂದ ಮಾಡಿದೀರಾ. ರೂಪಗಳು ಬೇರೆ ಬೇರೆ ಇರಬಹುದು, ಅದರಲ್ಲಿ ಇರುವಂತಹದ್ದು ಮಣ್ಣೇ. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಕಾಣ್ತಾ ಇರುವಂತಹ ಎಲ್ಲ ವಸ್ತುಗಳು, ಅನೇಕ ವಸ್ತುಗಳು ಕಾಣ್ತಾ ಇವೆ, ರೂಪಗಳು ಹಲವಾರು ಇವೆ, ಆದ್ರೆ ಅಲ್ಲಿ ಇರುವಂಥದ್ದು ಪರಬ್ರಹ್ಮನೇ, ಅದರ ಇರುವಿಕೆಯೇ, ಪರಬ್ರಹ್ಮನ ಅಸ್ತಿತ್ವವೇ ಈ ರೂಪಗಳಾಗಿ ಕಂಡು ಬರ್ತಾ ಇದೆಯೇ ಹೊರತು ಪರಬ್ರಹ್ಮನನ್ನು ಬಿಟ್ಟು, ಚೈತನ್ಯವನ್ನು ಬಿಟ್ಟು, ಅಸ್ತಿತ್ವವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದನ್ನ ಈ ಶಬ್ದಾನುವಿದ್ ಸವಿಕಲ್ಪ ಸಮಾಧಿ ಮೂಲಕ ದೃಢ ಮಾಡ್ಕೊಂಡಾಯ್ತು. ಈಗ ಇನ್ನೇನು ಯೋಚನೆ? ಕಾಣ್ತಾ ಇರೋದೆಲ್ಲವೂ ಪರಬ್ರಹ್ಮ ಸ್ವರೂಪವೇ, ನಾನು ಪರಬ್ರಹ್ಮನೇ, ಅದು ಪರಬ್ರಹ್ಮನೇ. ಕೂತ್ಕೋ ಆರಾಮವಾಗಿ, ಏನು ಯೋಚನೆ ಇಲ್ಲ. ಯಾಕೆ ಕೂತ್ಕೊಂಡಾಗ ಆ ಒಂದು ಜ್ಞಾನ ಏನಿತ್ತು, ಅಸ್ತಿತ್ವ, ನಾನು ಶುದ್ಧವಾದ ಅಸ್ತಿತ್ವ, ಅಖಂಡನಾದ ಅಸ್ತಿತ್ವ, ಅನಂತನಾದ ಅಸ್ತಿತ್ವ, ಕಾಣ್ತಾ ಇರೋದೆಲ್ಲವೂ ಆ ಅಸ್ತಿತ್ವವೇ ಅನ್ನುವ ಒಂದು ಜ್ಞಾನ ಸೂಕ್ಷ್ಮವಾದ ಆಲೋಚನೆಯ ರೂಪದಲ್ಲಿ ಸುಪ್ತ ಮನಸ್ಸು ಹಾಗೂ ಪ್ರಜ್ಞೆಗೆ ನಿರುಕದ ಮನಸ್ಸಿಗೆ ಇಳಿತಾ ಹೋಗುತ್ತೆ. ಈ ಒಂದು ಬಹಿರ್ನಿಧಿ ಧ್ಯಾಸವನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ಈ ಒಂದು ಜ್ಞಾನ ಸುಪ್ತ ಹಾಗೂ ಪ್ರಜ್ಞೆಗೆ ನಿರುಕದ ಮನಸ್ಸಿನಲ್ಲೂ ಚೆನ್ನಾಗಿ ಬೇರೂರುತ್ತೆ. ಆಗ ಮನಸ್ಸಿನ ಮೂರೂ ಹಂತಗಳಲ್ಲಿ ಒಂದೇ ಜ್ಞಾನ ಸ್ಥಿರವಾಗಿ ನಿಲ್ಲುತ್ತೆ. ಆಗ ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು ನಾನು ಪರಬ್ರಹ್ಮ ಸ್ವರೂಪಿ, ಕಾಣ್ತಾ ಇರೋದೆಲ್ಲ ಪರಬ್ರಹ್ಮವೇ ಅನ್ನುವ ಒಂದು ಜ್ಞಾನದಲ್ಲಿ ಈ ಒಬ್ಬ ಸಾಧಕ ನಿಲ್ತಾನೆ. ಆಗ ಅವನು ಜೀವನ್ಮುಕ್ತ ಅನಿಸ್ಕೊಳ್ತಾನೆ, ಅವನು ಸಹಜ ಸಮಾಧಿಯಲ್ಲಿ ಇರ್ತಾನೆ. ಇದೇ ಸಹಜ ಸಮಾಧಿ. ಕಣ್ಣು ಮುಚ್ಚಿದ್ರು ಕಣ್ಣು ತೆರೆದ್ರು, ನಿದ್ದೆ ಮಾಡಿದ್ರು ಎದ್ರು, ಅವನಿಗೆ ಅವನ ಒಂದು ತಿಳುವಳಿಕೆಯಲ್ಲಿ ಏನು ವ್ಯತ್ಯಾಸವೂ ಆಗೋದಿಲ್ಲ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಒಂದು ಜ್ಞಾನ. ಆಗ್ಲೇ ನಾವು ಕನಸಿನ ಸ್ಥಿತಿಯನ್ನು ವಿವರಿಸುವಾಗ ಹೇಳಿದ್ವಿ, ಕನಸಿನ ಸ್ಥಿತಿಯಲ್ಲಿ ಆ ಒಂದು ಮಲಗಿದವನ ಚೈತನ್ಯವೇ ಆ ವ್ಯಕ್ತಿಯಾಗಿ ಮತ್ತು ಪ್ರಪಂಚವಾಗಿ ಕಂಡು ಬಂತು. ಅಲ್ಲಿ ಎರಡಿಲ್ಲ, ಒಂದೇ ಅದ್ವೈತ ಸ್ಥಿತಿಯೇ ಇರೋದು ಅಂತ. ಎಚ್ಚರದಲ್ಲೂ ಹಾಗೆ ಇರೋದು ಅಂತ ಹೇಳಿದ್ವಿ. ಈಗ ಈ ಎಲ್ಲ ವಿವರಣೆಗಳ ಮೂಲಕ ಗೊತ್ತಾಗ್ತಾ ಇದೆ, ಹೌದು, ಗಾಢ ನಿದ್ದೆಯಲ್ಲಿ ಯಾವ ಒಂದು ಅದ್ವೈತದ ಸ್ಥಿತಿ ಇದೆಯೋ, ಬರೀ ಪರಬ್ರಹ್ಮ ಮಾತ್ರವಲ್ಲದೆ ಅಲ್ಲಿ ಬೇರೆ ಏನು ಇಲ್ಲವೋ, ಈ ಎಚ್ಚರ ಹಾಗೂ ಕನಸುಗಳಲ್ಲೂ ಕೂಡ ಇರುವುದು ಹಾಗೇನೆ. ಇಲ್ಲಿ ನಾಮರೂಪಗಳು ಕಾಣ್ತಾ ಇವೆಯೇ ಹೊರತು ಅವು ಮಿಥ್ಯ, ಕಂಡು ಮರೆಯಾಗ್ತಾ ಇವೆ. ಹಾಗಾಗಿ ಇರೋದು ಪರಬ್ರಹ್ಮನೇ ಅಂತ ತಿಳಿಯಿತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ, ಈ ಕಾಣ್ತಾ ಇರುವಂಥ ಈ ಮಿಥ್ಯಾ ಪ್ರಪಂಚಕ್ಕೆ ನಾನು ಸಾಕ್ಷಿ ಅಂತ ಮೊದಲು ತಿಳ್ಕೊಂಡಿದ್ದೆ. ಇದು ಮಿಥ್ಯೆ ಅಂತಾದ್ಮೇಲೆ, ಆ ಸಾಕ್ಷ್ಯಂ ಅನ್ನೋದು ಮಿಥ್ಯೆ ಅಂತಾದ್ಮೇಲೆ ನಾನು ಸಾಕ್ಷಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಈಗ ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ ಅನ್ನುವುದರ ಸಾಕ್ಷಿ ನಾನು ಅಂತ ಹೇಳೋದಕ್ಕೆ ಏನಿದೆ? ಅಲ್ಲಿ ಏನು ಇಲ್ಲ ಅಷ್ಟೇ. ನನ್ನ ಪಾಡಿಗೆ ನಾನಿದ್ದೀನಿ, ಆರಾಮವಾಗಿದ್ದೀನಿ, ಏನನ್ನು ನಾನು ನೋಡ್ತಾ ಇಲ್ಲ. ಯಾಕೆಂದ್ರೆ ಈ ಪರಬ್ರಹ್ಮ ವಸ್ತು ತಾನು ಮಾತ್ರವೇ ಇರೋದ್ರಿಂದ ಅದಕ್ಕೆ ನೋಡಕ್ಕೆ ಏನು ಇಲ್ಲ. ಏನನ್ನ ನೋಡಿದ್ರು ಅದನ್ನೇ ನೋಡ್ಬೇಕು, ತನ್ನನ್ನೇ ನೋಡ್ಬೇಕು. ಈಗ ರಮಣ ಮಹರ್ಷಿಗಳಿಗೆ ಯಾರೋ ಕೇಳಿದ್ರಂತೆ, ಏನ್ ನೋಡ್ತಾ ಇದ್ದೀರಾ ಅಂತ. ಆ ಬೆಟ್ಟ ನೋಡ್ತಾ ಇದ್ರು ಅವರು. ಬೆಟ್ಟ ನೋಡ್ತಾ ಇದ್ದೀರಾ? ಬೆಟ್ಟ ಏನು ನೋಡ್ತಾ ಇಲ್ಲಪ್ಪ, ನನ್ನನ್ನೇ ನಾನು ನೋಡ್ತಾ ಇದ್ದೀನಿ ಅಂದ್ರು. ಅಂದ್ರೆ ಬೆಟ್ಟದ ರೂಪದಲ್ಲಿ ಅಸ್ತಿತ್ವ ಕಂಡು ಬರ್ತಾ ಇದೆ.
ತನ್ನ ಅಸ್ತಿತ್ವವನ್ನೇ ಅರಿವು ನೋಡ್ತಾ ಇದೆ. ಅದೇ ಮೊದಲು ಎಚ್ಚರವಾದ ತಕ್ಷಣ ಐ ಆಮ್ ಅಂತ ಬಂತಲ್ಲ ಈ ಚಿದಾಭಾಸ, ನಾನು ಇದ್ದೇನೆ ಅಂತ ಗುರುತಿಸ್ಕೊಳ್ತಲ್ಲ, ಆಮೇಲೂ ಅದು ಅದೇ ಸ್ಥಿತಿಯಲ್ಲೇ ಇದೆ. ಈ ಎಚ್ಚರ ಹಾಗೂ ಕನಸಿನ ಅವಸ್ಥೆಗಳಲ್ಲಿ ಅದು ತನ್ನ ಅಸ್ತಿತ್ವವನ್ನೇ ನೋಡ್ತಾ ಇದೆ. ತನ್ನ ಅಸ್ತಿತ್ವವನ್ನೇ ನೋಡೋದು ಅಂತಂದ್ರೆ ಏನ್ ಅರ್ಥ? ತನ್ನ ಅಸ್ತಿತ್ವವನ್ನೇ ನೋಡೋದಕ್ಕಾಗತ್ತೋ? ಅಸ್ತಿತ್ವ ನಿರ್ವಿಕಾರ, ನಿರ್ವಿಕಲ್ಪ, ನೋಡೋದಕ್ಕೆ ಏನೂ ಇಲ್ಲ ನನಗೆ ಅನ್ನೋದು ಮುಂದಿನ ಹಂತದ ಒಂದು ಅರ್ಥೈಸುವಿಕೆ. ಹಾಗಾಗಿ ಆ ಪರಬ್ರಹ್ಮ ಸ್ವರೂಪ ನೋಡೋದಕ್ಕೆ ಏನೂ ಇಲ್ಲದೆ ತನ್ನಷ್ಟಕ್ಕೆ ತಾನು ಶಾಂತವಾಗಿ ಆನಂದವಾಗಿ ಇರುತ್ತೆ. ನಾರಾಯಣ ಮಲ್ಕೊಂಡು ಯೋಗ ನಿದ್ದೆಯಲ್ಲಿದ್ದಾನೆ, ಹಾಯಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ತೀವಲ್ಲ, ನಾವು ಪ್ರತಿನಿತ್ಯ ನಿದ್ದೆಯಲ್ಲಿ ಹಾಯಾಗಿರ್ತೀವಲ್ಲ, ಯಾಕೆ? ಏನು ನೋಡಕ್ಕಿಲ್ಲ, ಇರೋದು ಪರಬ್ರಹ್ಮವೇ. ಹಾಗಾಗಿ ಆ ಒಂದು ಪೂರ್ಣಾನಂದದ ಯಾವ ದೇಶ ಕಾಲಗಳ ಕಲ್ಪನೆಯೂ ಇಲ್ಲದ ನಿರ್ವಿಕಲ್ಪ ನಿರಾಕಾರ ಶಾಂತ ಅಸಂಗ ಸ್ಥಿತಿ, ಇದು ನಿಜವಾದ ಜೀವನ್ಮುಕ್ತನ ಸ್ಥಿತಿ. ನಾನು ಪರಬ್ರಹ್ಮನೇ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹೀಗೆ ಈ ನಿದ್ರಾದೇವಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಒಂದು ಜ್ಞಾನದಲ್ಲಿ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಲಿಸ್ತಾಳೆ. ಮಲ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತಾ ಇದ್ರೆ ತಟ್ಟಿ ತಟ್ಟಿ ಮಲಗಿಸ್ತಾಳೆ. ಆದ್ರೆ ನಾವು ಅವಳನ್ನ ಕೇಳ್ಕೊಂಡ್ರೆ, ಅಮ್ಮ ನೀನ್ ಮಲಗಿಸ್ತಾ ಇದೀಯ ನಿಜ, ಆದ್ರೆ ಅದನ್ನ ಸ್ವಲ್ಪ ಆ ತಟ್ಟೋದನ್ನ ಬಿಟ್ಬಿಟ್ಟು ನಿನ್ ತೋಳ್ ತೆಕ್ಕೆಗೆ ಕರ್ಕೊಂಡು ಆ ಜ್ಞಾನವನ್ನ ನಮಗ್ ನೀಡಮ್ಮ ಅಂತ ಅವಳನ್ನ ದೈನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವಳು ಬಹಳ ಸಂತೋಷದಿಂದ ನಮಗೆ ಈ ಎಲ್ಲ ಜ್ಞಾನವನ್ನ ಕೊಡ್ತಾಳೆ. ಆಗ ನಾವು ಬರೀ ನಿದ್ದೆಯಲ್ಲಿ ಮಾತ್ರ ಆನಂದವಲ್ಲ, ಸದಾ ಕಾಲ ಆನಂದದ ಸ್ಥಿತಿಯಲ್ಲೇ ಇರುವಂಥ ಒಂದು ಅವಸ್ಥೆ ಪ್ರಾಪ್ತವಾಗುತ್ತೆ. ಇದಕ್ಕೆ ನಾವು ಆ ನಿದ್ರಾದೇವಿಗೆ ವಂದಿಸೋಣ. ನಿದ್ರಾದೇವಿ ಹಾಗೂ ಸದ್ಗುರು ಹಾಗೂ ವೇದ ಮಾತೆಯ ಕೃಪೆಯಿಂದ ನಮ್ಮೆಲ್ಲರಿಗೂ ಬರೀ ಗಾಢ ನಿದ್ದೆಯಲ್ಲಿ ಮಾತ್ರವಲ್ಲ, ಎಚ್ಚರದ ಸ್ಥಿತಿಯಲ್ಲೂ ಕೂಡ, ಕನಸಿನ ಸ್ಥಿತಿಯಲ್ಲೂ ಕೂಡ ನಾನು ಆ ಅದ್ವೈತ ಪರಬ್ರಹ್ಮನೇ ಅನ್ನುವಂತಹ ಒಂದು ಜ್ಞಾನದಲ್ಲಿ ನಾವೆಲ್ಲರೂ ನೆಲೆ ನಿಲ್ಲುವಂತಾಗಲಿ, ಆನಂದ ಸಾಗರದಲ್ಲಿ ಇರುವಂತೆ ಆಗಲಿ, ಆ ಆನಂದ ಸ್ವರೂಪಿ ನಾನೇ ಆನಂದ ಸ್ವರೂಪಿ, ನಾನು ಎಲ್ಲೂ ಆನಂದವನ್ನು ಪಡ್ಕೊಳ್ಬೇಕಾಗಿಲ್ಲ ಅನ್ನುವ ಒಂದು ಜ್ಞಾನದಲ್ಲಿ ನಿಲ್ಲೋ ಹಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ.